ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ 2026ಗೆ ಯು ಪಿ ಎಸ್ ಸಿಯ ಸ್ಟ್ರಾಟಜಿ ಏನಿರಬೇಕು, ಯಾವ ರೀತಿ ಪ್ರಿಪ್ರೇಷನ್ ಅನ್ನ ಮಾಡಬೇಕು, ಮೈನ್ಸ್ಗೆ ಯಾವ ರೀತಿಯ ಪ್ರಿಪ್ರೇಷನ್ ಅನ್ನ ಮಾಡಬೇಕು, 2025 ಪ್ರಿಲಿಮ್ಸ್ ಇಂದ ಆಗಿರ್ತಕ್ಕಂಥ ತಪ್ಪುಗಳಿಂದ ನಾವೇನನ್ನ ಕಲಿಬೇಕು, ಸ್ಟ್ರಾಟಜಿ ಅಂತಕ್ಕಂಥದ್ದು ಯು ಪಿ ಎಸ್ ಸಿಗಿಲ್ಲ. ಒಂದು ಬೇಸಿಕ್ ಸ್ಟ್ರಾಟಜಿ ಅಂತೇಳಿ ಎಲ್ಲರೂ ಕೂಡ ಇರಲೇಬೇಕು. ಬೇಸಿಕ್ಸ್ ಅಂದ್ರೆ ಏನು ಸರ್? NCERT ಓದೋದ? ಯು ಪಿ ಎಸ್ ಸಿ 2026ಗೆ ಪರ್ಸನಲ್ ಮೆಂಟರ್ಶಿಪ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಅಂಡ್ ದಯವಿಟ್ಟು ಯಾರು ಇದಕ್ಕೆ ಜಾಯ್ನ್ ಆಗಬೇಡಿ. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ 2026ಗೆ ಯು ಪಿ ಎಸ್ ಸಿಯ ಸ್ಟ್ರಾಟಜಿ ಏನಿರಬೇಕು, ನಮ್ಮ ಅಪ್ರೋಚಸ್ ಏನಿರಬೇಕು, ಪ್ರಿಲಿಮ್ಸ್ ಯಾವ ರೀತಿ ಪ್ರಿಪ್ರೇಷನ್ ಅನ್ನ ಮಾಡಬೇಕು, ಮೈನ್ಸ್ ಯಾವ ರೀತಿಯ ಪ್ರಿಪ್ರೇಷನ್ ಅನ್ನ ಮಾಡಬೇಕು, ದೆನ್ 2025 ಪ್ರಿಲಿಮ್ಸ್ ಇಂದ ಆಗಿರ್ತಕ್ಕಂಥ ತಪ್ಪುಗಳಿಂದ ನಾವೇನನ್ನ ಕಲಿಬೇಕು, ಸೊ ನೆಕ್ಸ್ಟ್ ಅಟೆಂಪ್ಟ್ಗೆ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು, ಜೊತೆಗೆ ಟೈಮ್ ಟೇಬಲ್ ಹೇಗಿರಬೇಕು, ಕಂಪ್ಲೀಟ್ 1 ಇಯರ್ ಸ್ಟ್ರಾಟಜಿ ಹೇಗಿರಬೇಕು, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ರೀಸೆಂಟ್ ಟ್ರೆಂಡ್ ಹೇಗಿದೆ ಯು ಪಿ ಎಸ್ ಸಿ, ಈ ಸರ್ತಿ ಹೇಗಿತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಐ ಹೋಪ್ ಎಲ್ಲರೂ ಕೂಡ ಕೇಳಿಸ್ತಾ ಇದೆ ಅನ್ಕೋತೀನಿ. ವಿಡಿಯೋ ಮತ್ತೆ ಆಡಿಯೋ ಕ್ಲಾರಿಟಿ ಇದ್ರೆ ದಯವಿಟ್ಟು ಒಂದು ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ. ಕ್ಲಿಯರ್ ಇದೆ ಅಲ್ವಾ? ಎಸ್, ವೆರಿ ಗುಡ್. ಸೊ ಈ ಸೆಷನ್ ಅಲ್ಲಿ 3 ರೀತಿಯ ಆಸ್ಪಿರೆಂಟ್ಸ್ ನೋಡ್ತಾ ಇರ್ತಾರೆ. ಒಂದು, ಪ್ಲಾನಿಂಗ್ ಫಾರ್ 2026, 2026ಕ್ಕೆ ಅಟೆಂಪ್ಟ್ ಅನ್ನ ಕೊಡೋಣ ಅಂತೇಳಿ ಪ್ರಿಪ್ರೇಷನ್ ಮಾಡ್ತಿದ್ರು ಕೂಡ 2026 ಕೊಡೋಣ ಅಂತೇಳಿ ಪ್ಲಾನ್ ಮಾಡಿರ್ತಾರೆ. ಆ ರೀತಿಯ ಆಸ್ಪಿರೆಂಟ್ಸ್ ಇರ್ತಾರೆ. ದೆನ್ ಸ್ಕಿಪ್ 2025, ಈ ಅಟೆಂಪ್ಟ್ಗೆ ರೆಡಿ ಆಗಿರ್ತಾರೆ, ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಕಾಸ್ ಆಫ್ ಸಮ್ ಕಾನ್ಫಿಡೆನ್ಸ್, ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲದೆ ಸ್ಕಿಪ್ ಮಾಡಿರ್ತಾರೆ. ಆ ರೀತಿಯ ಅಭ್ಯರ್ಥಿಗಳು ಕೂಡ ಇರ್ತಾರೆ. ನ್ಯೂ ಆಸ್ಪಿರೆಂಟ್ಸ್, ನನ್ಗೇನು ಗೊತ್ತಿಲ್ಲ ಸರ್, 0 ಇಂದ ಶುರು ಮಾಡ್ತಾ ಇದ್ದೀನಿ, ಆ ರೀತಿಯ ಆಸ್ಪಿರೆಂಟ್ಸ್ ಕೂಡ ಇರ್ತಾರೆ. ದೆನ್ 2025 ಅಲ್ಲಿ ಸ್ಕೋರ್ ವೆಲ್ ಇನ್ 2025, ಈ ಪ್ರಿಲಿಮ್ಸ್ ಅಲ್ಲಿ ತುಂಬಾ ಸ್ಕೋರ್ ಅನ್ನ ಮಾಡಿರ್ತಾರೆ. ತುಂಬಾ ಯಾರು ಚೆನ್ನಾಗಿ ಸ್ಕೋರ್ ಮಾಡಿರ್ತಾರಲ್ಲ ಅದರಲ್ಲಿ 2 ಟೈಪ್ಸ್. ನಂಬರ್ 1, ಅಬೌವ್ 80 ಪ್ಲಸ್ ಮಾಡಿರ್ತಕ್ಕಂಥವ್ರು. ನಂಬರ್ 2, ಅರೌಂಡ್ 60 to 80 ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಇರ್ತಾರೆ. ಅಬೌವ್ 80 ಇರೋದೇನು ತೊಂದರೆ ಇಲ್ಲ, ಮೈನ್ಸ್ ಪ್ರಿಪ್ರೇಷನ್ ಅನ್ನ ಮಾಡ್ತಿರ್ತಾರೆ. ದಯವಿಟ್ಟು ತಾವು ಮೈನ್ಸ್ ಅನ್ನ ಪ್ರಿಪ್ರೇಷನ್ ಮಾಡಿ. ಬಟ್ ಇಲ್ಲೇನ್ 60 to 80 ಇದಾರಲ್ಲ, ಅವರು ಈ ಸೆಷನ್ ಅನ್ನ ನೋಡ್ತಾ ಬನ್ನಿ. ದೆನ್ ನ್ಯೂ ಆಸ್ಪಿರೆಂಟ್ಸ್ ಈ ಸೆಷನ್ ಅನ್ನ ನೋಡ್ತಾ ಬನ್ನಿ, ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರು ಸ್ಕಿಪ್ ಮಾಡಿದಿರಲ್ವಾ ನೆಕ್ಸ್ಟ್ ಅಟೆಂಪ್ಟ್ ಕೊಡೋಣ ಅಂತೇಳಿ, ಇವರು ಕೂಡ ಈ ಒಂದು ಸೆಷನ್ ಅನ್ನ ನೋಡ್ತಾ ಬನ್ನಿ. ಅಬೌವ್ ಪ್ಲಸ್ 80 ಪ್ಲಸ್ ದಯವಿಟ್ಟು ನಿಮ್ಮ ಒಂದು ಸ್ಟ್ರಾಟಜಿ ಇರುತ್ತೆ, ಅವರು ತಮ್ಮ ಸ್ಟ್ರಾಟಜಿಯನ್ನ ನೋಡ್ತಾ ಬನ್ನಿ. ಅಂಡ್ ಒನ್ ಥಿಂಗ್, ದೇರ್ ಇಸ್ ನೋ ರೈಟ್ ಸ್ಟ್ರಾಟಜಿ ಫಾರ್ ಯು ಪಿ ಎಸ್ ಸಿ. ಯಾವುದೇ ರೀತಿಯ ಕರೆಕ್ಟ್ ಆಗಿರ್ತಕ್ಕಂಥ ಸ್ಟ್ರಾಟಜಿ ಅಂತಕ್ಕಂಥದ್ದು ಯು ಪಿ ಎಸ್ ಸಿಗಿಲ್ಲ. ಯಾಕೆಂದ್ರೆ ಯಾರಿಗೆ ಯಾವ ಸ್ಟ್ರಾಟಜಿ ವರ್ಕ್ ಆಗಿರುತ್ತೋ ಅದು ಕರೆಕ್ಟ್. ಬಟ್ ಒಂದು ಬೇಸಿಕ್ ಸ್ಟ್ರಾಟಜಿ ಅಂತೇಳಿ ಎಲ್ಲರೂ ಕೂಡ ಇರಲೇಬೇಕು. ಅಂಡ್ ಒನ್ ಪ್ರಾಮಿಸ್ ಏನು ಅಂದ್ರೆ, ಗಾಡ್ ಪ್ರಾಮಿಸ್, ನಾನು ನಿಮ್ಗೆ ಯಾವುದೇ ರೀತಿಯ ಮಿಸ್ಲೀಡಿಂಗ್ ಅನ್ನ ಮಾಡಲ್ಲ. ಬಿಲೀವ್ ಮಿ, ಟ್ರಸ್ಟ್ ದ ಪ್ರೋಸೆಸ್. ಅಂಡ್ ನಿಮ್ಮ ಪ್ರಿಪ್ರೇಷನ್ ಅನ್ನ ಟ್ರಸ್ಟ್ ಮಾಡಿ, ಪ್ರಿಪ್ರೇಷನ್ ಅನ್ನ ಮಾಡ್ತಾ ಬನ್ನಿ. ಯಾವ್ದಾದ್ರು ಮಿಸ್ಲೀಡಿಂಗಿಗೆ ದಯವಿಟ್ಟು ಒಳಗಾಗಬೇಡಿ. ಸೊ ಫಸ್ಟ್ ಆಫ್ ಆಲ್, ನಮ್ಮ ಯು ಪಿ ಎಸ್ ಸಿಯ ರೀಸೆಂಟ್ ಟ್ರೆಂಡ್ ಅನ್ನ ಗಮನಿಸ್ತಾ ಬಂದ್ರೆ, 2024 ಲಾಸ್ಟ್ ಇಯರ್ ಅಲ್ಲಿ ಕ್ವಶನ್ ಪೇಪರ್ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಸಿ ಇತ್ತು. ಅಲ್ಲಿ ಕಟ್ ಆಫ್ 87 ಇತ್ತು ಜಿ ಎಂ ಕಟ್ ಆಫ್ 87. 2023 ಅಲ್ಲಿ 75 ಇತ್ತು. ಅದೇ 2022 ಅಲ್ಲಿ 88, ದೆನ್ 2021 ಅಲ್ಲಿ 87. ಈ 5 ಪೇಪರ್ ಅನ್ನ, ಈ 4 ಪೇಪರ್ ಅನ್ನ ಕಂಪೇರ್ ಮಾಡಿ ನೋಡಿದಾಗ ಒನ್ ಆಫ್ ದ ಡಿಫಿಕಲ್ಟ್, ಇಲ್ಲಿವರೆಗೆ ಯು ಪಿ ಎಸ್ ಸಿ ಡಿಫಿಕಲ್ಟ್ ಪೇಪರ್ ಯಾವುದು ಅಂದ್ರೆ 2023. ಸೊ ಯಾಕೆ ಡಿಫಿಕಲ್ಟ್ ಇತ್ತು ಸರ್ ಅಂದ್ರೆ, ಎಲಿಮಿನೇಷನ್ ಕ್ವಶನ್ಸ್ ಏನಿತ್ತಲ್ವಾ, ಆ ಎಲಿಮಿನೇಷನ್ ಒಂದು ಎಲಿಮಿನೇಟ್ ಮಾಡ್ಬಿಟ್ಟಿದ್ರು. ಎಲಿಮಿನೇಷನ್ ಮಾಡ್ತಕ್ಕಂಥ ಒಂದು ತಂತ್ರವನ್ನೇ ಎಲಿಮಿನೇಟ್ ಮಾಡಿದ್ರು. ಎಲಿಮಿನೇಷನ್ ಮಾಡ್ಲಿಕ್ಕೆ ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಡಿಫಿಕಲ್ಟ್ ಇತ್ತು. ಸೊ ಡಿಫಿಕಲ್ಟ್ ಇದೆ ಅಂತೇಳಿ ವಿದ್ಯಾರ್ಥಿಗಳು ತುಂಬಾ ಗಾಬರಿಯಿಂದ ಇದ್ರು ಆ ವರ್ಷ. ಬಟ್ ಎಷ್ಟೇ ಕಾಂಪಿಟೇಷನ್ ಜಾಸ್ತಿ ಆಗಲಿ, ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಆಗಲಿ, ನಿಮ್ಗೆ ಕಟ್ ಆಫ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಜಸ್ಟ್ 75. ಇಟ್ ಮೀನ್ಸ್ ನೀವು ಲಾಸ್ಟ್ 5 ಇಯರ್ನ ತೆಗೆದುಕೊಂಡಾಗ
ನಿಮ್ಮ ಕಟ್ ಆಫ್ ಎಷ್ಟಿರುತ್ತೆ ಅಂದ್ರೆ ಜಸ್ಟ್ ಬಿಲೋ ದ 50%. ಇಟ್ ಮೀನ್ಸ್ 45 to 50% ನೀವು ಸ್ಕೋರ್ ಮಾಡಿದೀರ ಅಂದ್ರೆ ನೀವು ಕಟ್ ಆಫ್ ಅನ್ನ ಕ್ಲಿಯರ್ ಮಾಡ್ತೀರಿ, GM ಕಟ್ ಆಫ್. ಅದೇ ರೀತಿ ಮೈನ್ಸ್ ಅನ್ನ ಕಟ್ ಆಫ್ ಅನ್ನ ನೋಡ್ತಾ ಬಂದ್ರೆ 1750 ಮಾರ್ಕ್ಸ್ ಏನ್ ಮೈನ್ಸ್ ಅನ್ನ ಬರೀತಿರಲ್ವಾ, ಈ ಕಟ್ ಆಫ್ ಅನ್ನ ನೋಡ್ತಾ ಬಂದ್ರೆ 2023 ಅಲ್ಲಿ ಜನರಲ್ ನೋಡಿ 741, 22 ಅಲ್ಲಿ ನೋಡಿ ಜನರಲ್ 748, 21 ಅಲ್ಲಿ ನೋಡಿ ಜನರಲ್ 745. ಇಟ್ ಮೀನ್ಸ್ ಮೈನ್ಸ್ ಅಲ್ಲಿ ಕೂಡ ಲೆಸ್ ದ್ಯಾನ್ 50% ನಿಮ್ಮ ಕಟ್ ಆಫ್. ಯಾಕೆ ಸರ್ ವರ್ಲ್ಡ್ ಟಫೆಸ್ಟ್ ಎಕ್ಸಾಮ್, ಇಂಡಿಯಾಸ್ ಟಫೆಸ್ಟ್ ಎಕ್ಸಾಮ್, ರೆಪ್ಯೂಟೆಡ್ ಎಕ್ಸಾಮ್ ಅಂತ ಕರ್ಸ್ಕೊಳ್ತಿರ್ತಕ್ಕಂಥ ಇಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕಟ್ ಆಫ್ ಯಾಕೆ ಸರ್ ಕಡಿಮೆ ಇರುತ್ತೆ? ಫಸ್ಟ್ ಒಂದು ಮಾತು ಹೇಳಿದೆ, ದೇರ್ ಇಸ್ ನೋ ರೈಟ್ ಸ್ಟ್ರಾಟಜಿ. ಯಾವುದೇ ಒಂದು ಸ್ಟ್ರಾಟಜಿ ಕರೆಕ್ಟ್ ಇದು ಅಕ್ಯುರೇಟ್ ಆಗಿರುತ್ತೆ ಅಂತಕ್ಕಂಥ ಸ್ಟ್ರಾಟಜಿ ಇಲ್ಲ, ನಂಬರ್ 1. ನಂಬರ್ 2, ಯಾವುದೇ ಆಸ್ಪಿರೆಂಟ್ ಆಗಲಿ, ಇಯರ್ 1 ಇರಲಿ, ಆಲ್ ಇಂಡಿಯಾ ರ್ಯಾಂಕ್ 1 ಇರಲಿ, ಅವನು ಕೂಡ ಕಂಪ್ಲೀಟ್ ಸಿಲೆಬಸ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ, ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಏನ್ ಮಾಡ್ಬೇಕು ಸರ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಈ ಪ್ರಿಲಿಮ್ಸ್ ಅನ್ನ ಅನಾಲಿಸಿಸ್ ಮಾಡ್ತಾ ಹೋದ್ರೆ ಡಿಫಿಕಲ್ಟಿ ಲೆವೆಲ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಕಳೆದ ಒಂದು 4 ವರ್ಷದ ಪೇಪರ್ ಅನ್ನು ತೆಗೆದುಕೊಳ್ಳೋಣ. 2022 ಅಲ್ಲಿ ಪೇಪರ್ ಮಾಡರೇಟ್ ಇತ್ತು, ಈ ಕಡೆ ಡಿಫಿಕಲ್ಟ್ ಅಲ್ಲ, ಈ ಕಡೆ ಈಸಿನೂ ಇರಲಿಲ್ಲ. ಬಟ್ 2023 ಏನ್ ಬಂತಲ್ವಾ, ಇದು ಒನ್ ಆಫ್ ದ ಡಿಫಿಕಲ್ಟ್ ಪೇಪರ್ ಎವರ್. ತುಂಬಾ ಟಫ್ ಇರ್ತಕ್ಕಂಥದ್ದು 2023, ಬಿಕಾಸ್ ಹೇಳಿದ್ನಲ್ಲ ಎಲಿಮಿನೇಷನ್ ಇದಿರಲಿಲ್ಲ, ಅನೇಕ ಬದಲಾವಣೆಗಳನ್ನ ತಂದಿತ್ತು. ಬಟ್ ಆದ್ರೂ ಕೂಡ ಕಟ್ ಆಫ್ ಕೇವಲ 75. ಸೊ ಅದನ್ನ ಬಿಟ್ರೆ ಅಗೇನ್ ಮಾಡರೇಟ್ ಇತ್ತು, ದೆನ್ ಮೋರ್ ಡಿಫಿಕಲ್ಟ್ ಆಯ್ತು, ದೆನ್ 2024ಗೆ ಅವು ಕಂಪೇರ್ ಮಾಡಿದ್ರೆ ಈಸಿ ಆಯ್ತು. ಬಟ್ 2024ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಡಿಫಿಕಲ್ಟ್ ಇದೆ. ಬಟ್ 2023 ಕಂಪೇರ್ ಮಾಡಿದ್ರೆ ಅಷ್ಟು ಡಿಫಿಕಲ್ಟ್ ಇಲ್ಲ. ಇಟ್ ಮೀನ್ಸ್ ನಿಮ್ಗೆ 23 ಅಲ್ಲಿ 75 ಕಟ್ ಆಫ್ ಇದ್ರೆ ಅರೌಂಡ್ ಈ ಸರ್ತಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 80 ಇಂದ 85 ಒಳಗಡೆ. ಓಕೆ ಸರ್, ಈಗ ನಮ್ಗೆ ರೀಸೆಂಟ್ ಟ್ರೆಂಡ್ ಗೊತ್ತಾಯ್ತು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಹೇಳ್ಕೊಡಿ ಸರ್. ದೆನ್ ತಮ್ಮ ಕಟ್ ಆಫ್ ಯಾವತ್ತೂ ಕೂಡ ಆಲ್ರೆಡಿ ಎಲ್ಲರೂ ಹೇಳಿರ್ತಾರೆ, ನಾನೀಗ ಹೇಳ್ತಾ ಇರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ. ಬಟ್ ಎಕ್ಸಿಕ್ಯೂಟ್ ಯಾವ ರೀತಿ ಮಾಡ್ಬೇಕು, ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಓದ್ಬೇಕಂತಕ್ಕಂಥದ್ದು ಅದು ಮ್ಯಾಟರ್ ಆಗುತ್ತೆ. ಅದಕ್ಕೆ ನಾನು ಇದ್ದೀನಿ, ಡೋಂಟ್ ವರಿ. ಸೊ ಕಟ್ ಆಫ್ ಯಾವತ್ತೂ ಕೂಡ ನಿಮ್ಮ ಬೇಸಿಕ್ಸ್ ಅನ್ನ ಅವಲಂಬಿಸಿರುತ್ತೆ. ಬೇಸಿಕ್ಸ್ ಅಂದ್ರೆ ಏನ್ ಸರ್, NCERT ಓದೋದಾ? ನೋ, ನಿಮ್ಮ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಎಕನಾಮಿ, ಎನ್ವೈರನ್ಮೆಂಟ್ ನ ಬೇಸಿಕ್ಸ್, ಕರೆಂಟ್ ಅಫೇರ್ಸ್ ನ ಬಿಟ್ಟು ಸೈನ್ಸ್ ಅಂಡ್ ಟೆಕ್ ಬೇಸಿಕ್ಸ್, ಜಿಯೋಗ್ರಫಿ ಬೇಸಿಕ್ಸ್, ಪೊಲಿಟಿ ಬೇಸಿಕ್ಸ್ ಅಂಡ್ ಹಿಸ್ಟರಿ. ಸೊ ಇಷ್ಟು ಸಬ್ಜೆಕ್ಟ್ ನ ಬೇಸಿಕ್ಸ್, ಇಟ್ ಮೀನ್ಸ್ ಸ್ಟ್ಯಾಂಡರ್ಡ್ ಸೋರ್ಸ್ ಇಂದ ಏನ್ ಓದಿರ್ತೀರಲ್ವಾ ಅದನ್ನ ಯಾವುದೇ ಕಾರಣಕ್ಕೂ ರಾಂಗ್ ಮಾಡಬಾರ್ದು. ಯಾಕೆಂದ್ರೆ ನಮಗೆ ಕರೆಂಟ್ ಅಫೇರ್ಸ್ ಮಾಡ್ಲಿಕ್ಕಾಗಲ್ಲ, ಕೈ ಕೊಡುತ್ತೆ. ಇಷ್ಟರಲ್ಲಿ ಕೂಡ 15 ಕ್ವಶನ್ ಇದ್ರೆ ಅರೌಂಡ್ 8 to 10 ಮಾಡೋಷ್ಟರಲ್ಲಿ ಸುಸ್ತಾಗುತ್ತೆ. ಸೊ ಆ ಒಂದು ಚಾಪ್ಟರ್ನ ಬಿಡೋಣ. ನಮ್ಗೆ ಬೇಸಿಕ್ಸ್ ಏನಿದೆಯಲ್ಲ, ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಏನಿದೆಯಲ್ಲ, ಅದು ಪ್ಲಸ್ ಈಸಿ ಕ್ವಶನ್ಸ್. ಬೇಸಿಕ್ಸ್ ಅನ್ನ ಹೊರತುಪಡಿಸಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ಅಪ್ಲೈಡ್ ಮಾಡಿರೋದಾಗಿರ್ಬೋದು, ಅಥವಾ ಎಲ್ಲಿಂದನಾದ್ರು ತೆಗೆದಿರ್ಬೋದು, ಬಟ್ ಈಸಿ ಕ್ವಶನ್ಸ್ ಅಂತ ಏನ್ ಅನ್ಸುತ್ತಲ್ಲ ಅದು. ಸೊ ಈಸಿ ಪ್ಲಸ್ ಬೇಸಿಕ್ಸ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಇದೆರಡನ್ನ ಟೋಟಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 130 ಬೇಸಿಕ್ಸ್ ಇರುತ್ತೆ, ಒಂದು 10 to 20 ಈಸಿ ಇರುತ್ತೆ, ಈಸಿ ಕ್ವಶನ್ಸ್ ಇರುತ್ತೆ. ಅಲ್ಲಿಗೆ ಅರೌಂಡ್ 40 to 50 ಕ್ವಶನ್ಸ್ ಆಗುತ್ತೆ. ಅಲ್ಲಿಗೆ 40 to 50 ಅಂತಂದ್ರೆ 50 ಕ್ವಶನ್ಸ್ ನಾವು ರೈಟ್ ಮಾಡಿದೀವಿ ಅಂದ್ರು 100 ಮಾರ್ಕ್ ಆಗುತ್ತೆ. 100 into 90%, 100 ಮಾರ್ಕ್ ಅಂದ್ರೆ ಅದರಲ್ಲಿ 90%. ಇಟ್ ಮೀನ್ಸ್ 90% ಯಾಕೆಂದ್ರೆ ಈಸಿ ಇರೋದು ಮತ್ತೆ ಬೇಸಿಕ್ಸ್ ಎರಡರಲ್ಲೂ ಕೂಡ ಎಷ್ಟೇ ಈಸಿ ಇದ್ರೂ ಕೂಡ ಒಂದು 10% ರಾಂಗ್ ಹಂಗೆ ಆಗುತ್ತೆ. ಸೊ ಅದನ್ನ ತೆಗೆದ್ರೆ ಕಟ್ ಆಫ್ ನಿಮ್ದು 90 ಆಗುತ್ತೆ. ಇಟ್ ಮೀನ್ಸ್ ನಿಮ್ಮ ಕಟ್ ಆಫ್ ಅನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಇದೇ ಫಾರ್ಮುಲಾ. ನೀವು ಬೇಸಿಕ್ ಸ್ಟ್ರಾಂಗ್ ಆಗಬೇಕು. ಅದರಲ್ಲೂ ಕೂಡ ಈ ವರ್ಷ ಅಟೆಂಡ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೇಳಿ. ಸೊ ನಮ್ಮ ವಿದ್ಯಾರ್ಥಿಗಳು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಒಬ್ರು 55 ಸ್ಕೋರ್ ಮಾಡಿದ್ದಾರೆ, 77 ಒಬ್ರು ಸ್ಕೋರ್ ಮಾಡಿದ್ದಾರೆ, 65 ಒಬ್ರು ಸ್ಕೋರ್ ಮಾಡಿದ್ದಾರೆ. ನಮ್ಮ ಮೆಂಟರ್ಶಿಪ್ ಮತ್ತೆ ನಮ್ಮ ಕ್ಲಾಸ್ ವಿದ್ಯಾರ್ಥಿಗಳು.
ನನಗೆ ಗೊತ್ತಿರ್ತಕ್ಕಂಥವ್ರು ನನಗೆ ಫೋನ್ ಮಾಡಿ ಹೇಳಿರ್ತಕ್ಕಂಥವ್ರು, ಹೇಳ್ದೇ ಇರ್ತಕ್ಕಂಥವ್ರು ಇವತ್ತಾರೋ ಒಬ್ರು ಮೆಸೇಜ್ ಹಾಕಿದ್ರು, ಅವರು 68 ಏನೋ ಮಾಡಿದ್ದೀವಿ ಅಂತ ಏನೋ ಸಮಥಿಂಗ್ ಹೇಳ್ತಾ ಇದ್ರು. ಅವ್ರನ್ನ ನಾನು ಇನ್ನೂ ವಿಚಾರಿಸಿಲ್ಲ. ಫಸ್ಟ್ ಅಟೆಂಪ್ಟ್ಸ್ ಅಲ್ಲೇ ಇದು ಗ್ರೇಟ್, ವೆರಿ ಗುಡ್ ಸ್ಕೋರ್ ಆಕ್ಚುಲಿ. ಯಾಕೆಂದ್ರೆ 2-3 ಅಟೆಂಪ್ಟ್ ಮಾಡಿರೋರು ಕೂಡ ಈ ರೇಂಜ್ ಅಲ್ಲೇ ಇದ್ದಾರೆ. ಸೊ ಜಸ್ಟ್ ಇವ್ರಿಗೆ ಏನ್ ಸಿಕ್ಕಿದೆ ಅಂದ್ರೆ, ಒಂದು ನಾವು ಕೊಟ್ಟಿರ್ತಕ್ಕಂಥ ಮೆಂಟರ್ಶಿಪ್ ಅಂಡ್ ಅವರಲ್ಲಿ ಇರ್ತಕ್ಕಂಥ ಜ್ಞಾನ. ಮೆಂಟರ್ಶಿಪ್ ಯಾವಾಗಲೂ ಕೂಡ ರೈಟ್ ವೇಲ್ ಇರಬೇಕು. ಸೊ ಲಾಂಗ್ ಸ್ಟೋರಿ ಶಾರ್ಟ್, ನಾವು ಬೇಸಿಕ್ಸ್ ಎಷ್ಟು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಆಗುತ್ತೋ ಅಷ್ಟು ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಹತ್ರ ಆಗ್ತಾ ಹೋಗ್ತೀವಿ. ಸೊ ಈ ವರ್ಷದಲ್ಲಿ ಅದರಲ್ಲೂ ಕೂಡ ಅಬ್ಸಲ್ಯೂಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಲೇಬೇಕು. ಯಾಕಂದ್ರೆ ನಾವು 100 ಕ್ವಶನ್ ಯಾರಿಗೂ ಗೊತ್ತಿರಲ್ಲ, 30 ಕ್ವಶನ್ ಅಷ್ಟೇ ಗೊತ್ತಿರ್ತಕ್ಕಂಥದ್ದು. ಇದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ನೀವು ಕ್ಲಿಯರ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ನಾನು ನೆಕ್ಸ್ಟ್ 2026 ಯಾವ ರೀತಿ ಸ್ಟ್ರಾಟಜಿ ಮಾಡ್ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಕೋರ್ಸ್ನ ಒಂದು ಪ್ರಮೋಷನ್ ಅನ್ನ ಜಸ್ಟ್ 30 ಸೆಕೆಂಡ್ ಅಲ್ಲಿ ಮಾಡ್ಕೊಡ್ತೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ತಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, UPSC 2026ಗೆ ಪರ್ಸನಲ್ ಮೆಂಟರ್ಶಿಪ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಅಂಡ್ ದಯವಿಟ್ಟು ಯಾರು ಇದಕ್ಕೆ ಜಾಯ್ನ್ ಆಗಬೇಡಿ, ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಮಾತ್ರ ಜಾಯ್ನ್ ಆಗಿ. ಯಾಕಂದ್ರೆ ನಾನು ಈಗ ಆಲ್ರೆಡಿ ಮೆಂಟರ್ಶಿಪ್ ಅನ್ನು ತುಂಬಾ ಮಾಡಿದ್ದೀನಿ, ನೋಡಿದ್ದೀನಿ. 100 ಜನ ವಿದ್ಯಾರ್ಥಿಗಳಿದ್ರೆ ಅದರಲ್ಲಿ ಕೊನೆವರೆಗೂ ಇರ್ತಕ್ಕಂಥ 10 ಜನ ಅಷ್ಟೇ. 90% ಕನ್ಸಿಸ್ಟೆನ್ಸಿ ಇರಲ್ಲ. ಸೊ ದಯವಿಟ್ಟು ಯಾರಿಗೆ ನಾನು ನಿಮ್ ಜೊತೆ ಇರ್ತೀನಿ ಸರ್ ಅಂಡ್ ನೀವು ಹೇಳಿದ್ ಕೇಳ್ತೀನಿ ಸರ್, 1 year ಇರ್ಬೇಕಾಗುತ್ತೆ ನೆನಪಿರ್ಲಿ. ಅಂಡ್ ಇಟ್ ಈಸ್ ವೆರಿ 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 ಬೋರಿಂಗ್ ಸೆಷನ್, ತುಂಬಾ ಬೋರಿಂಗ್ ಆಗಿರುತ್ತೆ. ನನ್ನ ಜೊತೆನೆ ಪ್ರಿಪರೇಷನ್ ಅನ್ನ ಮಾಡ್ತೀನಿ, ಬಿಕಾಸ್ ನಾನು ಕೂಡ 2026ಗೆ ಕೊಡ್ತೀನಿ. ಈ ವರ್ಷ ಆಫ್ಲೈನ್ ಕ್ಲಾಸಸ್ ಅನ್ನ ಎಲ್ಲವನ್ನು ಕೂಡ ಫೆಬ್ರವರಿ ಮಾರ್ಚ್ಗೆ ನಾನು ಸ್ಟಾಪ್ ಮಾಡಿದ್ದೀನಿ. ಯಾವುದು ಆಫ್ಲೈನ್ ಕ್ಲಾಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಓನ್ಲಿ ನಮ್ಮ ಫ್ರೆಂಡ್ಸ್ ಕ್ಲಾಸಸ್ ಅನ್ನ ಹೊರತುಪಡಿಸಿದ್ರೆ ನಾನು ಈ ವರ್ಷ ಪ್ರಿಪರೇಷನ್ ಶುರು ಮಾಡಬೇಕು. ಸೊ ಆಫ್ಲೈನ್ ಕ್ಲಾಸ್ ಹೋಗಲ್ಲ, ಡೆಡಿಕೇಟಿವ್ ಆಗಿ ನಾನು ಕೊಡ್ಬೇಕಾಗುತ್ತೆ. ಸೊ ನನ್ನ ಟೈಮ್ ಅನ್ನ ನೀವು ವೇಸ್ಟ್ ಮಾಡಿಸ್ಬೇಡಿ. ಬಂದಿದ್ದೀರಾ ಅಂದ್ರೆ 100% ನಮಗೆ ಟೈಮ್ ಅನ್ನು ಕೊಡ್ಲೇಬೇಕು. 100 ಸ್ಟೂಡೆಂಟ್ಸ್ ಅಷ್ಟೇ ಅವಕಾಶ. ತುಂಬಾ ಜನ ಬರ್ತಾ ಇದಾರೆ, ನಾನೇ ಅಡ್ಮಿಷನ್ ಅನ್ನ ತೆಗೆದುಕೋತಾ ಇಲ್ಲ. ಇವತ್ತಿಂದ ಯಾರ್ಗ ಆಸಕ್ತಿ ಇದೆಯೋ ಅವ್ರು ಮಾತ್ರ ಬನ್ನಿ. ನೋಡಿ, ಒಂದು 7 month ಫೌಂಡೇಶನ್ಸ್ ವಿತ್ ಮೇನ್ಸ್ ಪ್ರಿಪರೇಷನ್ ಅನ್ನ ಮಾಡ್ತಾ ಹೋಗೋಣ. ದೆನ್ 5 months ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ಸ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜಿ ನನ್ನ ಜವಾಬ್ದಾರಿ 2026ಗೆ. ಈಗ ಆಲ್ರೆಡಿ ನಾನು 4 ಜನ ಅಂತ ಏನ್ ಹೇಳಿದ್ನಲ್ವಾ, ಡೆಫಿನೆಟ್ಲಿ ಅವರು 2026 ಅನ್ನ ಕ್ಲಿಯರ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಯಾಕಂದ್ರೆ ಅವರು ಕೂಡ ಈ ಬ್ಯಾಚ್ಗೂ ಕೂಡ ಸೇರ್ಕೋತಾ ಇದ್ದಾರೆ. ದಟ್ಸ್ ವೈ. ಸೊ ಸರ್, ಫೌಂಡೇಶನ್ ಕ್ಲಾಸ್ ಅಷ್ಟೇ ನನಗೆ ಬೇಕು ಸರ್ ಅಂದ್ರೆ 299ಗೆ ಫ್ರೆಂಡ್ಸ್ ಕ್ಲಾಸಸ್ ಆಪಲ್ ಸಿಗ್ತಾ ಹೋಗುತ್ತೆ. ಒಳ್ಳೆ ಕ್ಲಾಸಸ್ ಇದೆ, ಕ್ವಾಲಿಟಿ ಕಂಟೆಂಟ್ ಇದೆ. NCERT, ಅಡ್ವಾನ್ಸ್ಡ್, ಸ್ಟ್ಯಾಂಡರ್ಡ್ ಬುಕ್ಸ್, ದೆನ್ PYQ, ದೆನ್ ನಿಮ್ಗೆ ಲೈವ್ ಟೆಸ್ಟ್ ಪ್ರಾಕ್ಟೀಸ್, ಇಷ್ಟು ಕೂಡ ಇರ್ತಾ ಹೋಗುತ್ತೆ. ಇಲ್ಲ ಸರ್ ನನಗೆ ಬೋತ್ ಬೇಕು ಅಂದ್ರೆ ಫಸ್ಟ್ ತಾವು ಫೌಂಡೇಶನ್ ಕೋರ್ಸ್ಗೆ ಜಾಯ್ನ್ ಆಗಿ ಬನ್ನಿ. ಜಾಯ್ನ್ ಆಗಿ ಬಂದು 7026132710 ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ತಮಗೆ ಮೆಂಟರ್ಶಿಪ್ ಜಾಯ್ನ್ ಮಾಡ್ಕೋತಾರೆ. ಸೊ ಯಾರ್ಯಾರು ಕೋರ್ಸ್ ತೆಗೆದುಕೊಂಡಿರ್ತಾರಲ್ಲ ಫೌಂಡೇಶನ್, ಅವರು ಕೇವಲ 2000 ಅಷ್ಟೇ ಮೆಂಟರ್ಶಿಪ್ಗೆ. ಬಟ್ ಯಾರ್ಯಾರು ಫೌಂಡೇಶನ್ ತೆಗೆದುಕೊಂಡಿರಲ್ವೋ ಅವ್ರಿಗೆ ಓನ್ಲಿ ಫಾರ್ ಮೆಂಟರ್ಶಿಪ್ 2299 ಕಂಪ್ಲೀಟ್ 1 year ನಮ್ಮ ಜೊತೆ. ಅಂಡ್ ದೆನ್ ಇದ್ರ ಜೊತೆಗೆ ಪ್ರೇಮ್ಸ್ ಕ್ಲಾಸಸ್ ಅಲ್ಲಿ ಲಭ್ಯ ಇರತಕ್ಕಂಥ ಕೋರ್ಸಸ್ ಯಾವುದು ಅಂದ್ರೆ UPSC 2026 ಫೌಂಡೇಶನ್ ಕೋರ್ಸ್ 3000, UPSC ಫೌಂಡೇಶನ್ ಪ್ಲಸ್ ಮೆಂಟರ್ಶಿಪ್ 4999, ದೆನ್ ESI PSI ಕಂಪ್ಲೀಟ್ ಕೋರ್ಸ್ 4444, KS FDA SDA ಗ್ರೂಪ್ C ಕೋರ್ಸ್ 3555, ದೆನ್ ಪೊಲೀಸ್ ಕಾನ್ಸ್ಟೇಬಲ್ 3333, 3333. ಬೇಡ ಸರ್ ನನಗೆ ಸಬ್ಜೆಕ್ಟ್ ವೈಸ್ ಕೋರ್ಸ್ ಬೇಕು ಅಂದ್ರೆ ಇಂಡಿವಿಜುವಲ್ ಕೋರ್ಸ್ ಕೂಡ ಸೈನ್ಸ್, ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್ಸ್, ಪೇಪರ್ 1 ಎಲ್ಲವೂ ಕೂಡ ನಿಮಗೆ ಲಭ್ಯ ಇದೆ. ಸೊ ಈ ಯಾವ್ದಾದ್ರು ಅಡ್ಮಿಷನ್ಗೆ ರಿಲೇಟೆಡ್ ಏನಾದ್ರು ಪೇಮೆಂಟ್ ಮಾಡ್ಲಿಕ್ಕೆ ಅದು ಇದು ತೊಂದರೆ ಆಗಿದೆ ಅಂದ್ರೆ ಈ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ. ಫ್ರೀ ಆದಾಗ ನಾನು ಅಥವಾ ನಮ್ಮ ಟೀಮ್ ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಓಕೆ, ಕಮ್ ಬ್ಯಾಕ್. ಓಕೆ ಸರ್, ನನಗೆ ಈಗ ಒಂದು UPSC ಅಂದ್ರೆ ಐಡಿಯಾ ಬಂತು ಸರ್. ಬಟ್ ಈಸ್ ರಿಯಲ್ ಚಾಲೆಂಜಸ್ ಸ್ಟಾರ್ಟ್ ನಾವು. ರಿಯಲ್ ಚಾಲೆಂಜಸ್ ಈಗ ಶುರು ಆಗುತ್ತೆ. ಈಸ್ ಎನಿವನ್ ಕಂಪ್ಲೀಟೆಡ್ 100% ಸಿಲೆಬಸ್? 100% ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತಾರ? ಡೆಫಿನೆಟ್ಲಿ ನೋ. ನೀವು ಆಲ್ ಇಂಡಿಯಾ ರ್ಯಾಂಕ್ 1 ಅನ್ನೇ ಕೇಳ್ಕೊಂಬನ್ನಿ, 100% ಸಿಲೆಬಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. 2 ಅಟೆಂಪ್ಟ್ ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ, 6 ಅಲ್ಲ. ಬಟ್ ಹೌ ಟು ಸ್ಕೋರ್ ಕಟ್ ಆಫ್ ಮಾರ್ಕ್ಸ್ ಹೆಂಗ್ ಸರ್ ಮತ್ತೆ ಸ್ಕೋರ್ ಮಾಡೋದು? ಅದಕ್ಕೆ ಈ ಸ್ಟ್ರಾಟಜಿ ನೋಡ್ತಾ ಬನ್ನಿ. ಸೊ ಫಸ್ಟ್ ಆಫ್ ಆಲ್, ಈ ವರ್ಷ ಕೀ ಟೇಕ್ ಅವೇಸ್ ಫ್ರಮ್ ದ ಪ್ರಿಲಿಮ್ಸ್ 2025. 2025ರ ಪ್ರಿಲಿಮ್ಸ್ ಅನ್ನ ಬರ್ದಿರ್ತಕ್ಕಂಥವ್ರು ಅಥವಾ ಬರಿದೇ ನೆಕ್ಸ್ಟ್ ವರ್ಷಕ್ಕೆ ನೋಡ್ತಾ ಇರ್ತಕ್ಕಂಥವ್ರು
ಈ ಒಂದು ಪೇಪರ್ ಇಂದ ಏನನ್ನ ನಾವು ಕಲಿಬೇಕು ಅಂದ್ರೆ, ನಂಬರ್ 1, no one size fit all strategy. There is no right strategy, there is no right approach, ಬಟ್ ಒಂದು ಸ್ಟ್ರಕ್ಚರಲ್ ಅಪ್ರೋಚ್ ಇರಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂಡ್ ನಮ್ಮ ಇಂಟರ್ನ್ಶಿಪ್ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮೈಸ್ ಸಿಲೆಬಸ್ ಕವರೇಜ್. ಈ ಒಂದು ಪ್ರಿಲಿಮ್ಸ್ ಇಂದ ನೀವೇನ್ ಕಲಿಬೇಕು ಅಂದ್ರೆ, ಸಿಲೆಬಸ್ ಅನ್ನ ಮ್ಯಾಕ್ಸಿಮಮ್ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕೆಲವು ಸ್ಟೂಡೆಂಟ್ಸ್ ಸೈನ್ಸ್ ಅನ್ನ ಸ್ಕಿಪ್ ಮಾಡ್ತಾರೆ, ಕೆಲವು ಸ್ಟೂಡೆಂಟ್ಸ್ ಎನ್ವೈರನ್ಮೆಂಟ್ ಅನ್ನ ಸ್ಕಿಪ್ ಮಾಡ್ತಾರೆ, ಕೆಲವು ಸ್ಟೂಡೆಂಟ್ಸ್ ಇನ್ನೊಂದು ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡ್ತಾರೆ. ಯಾವುದೇ ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡಬೇಡಿ. ಬಟ್ ಸಬ್ಜೆಕ್ಟ್ ಅಲ್ಲಿ ಟಾಪಿಕ್ ಅನ್ನ ಸ್ಕಿಪ್ ಮಾಡಬಹುದು, ಅದೇಂಗೆ ಅಂತ ಹೇಳ್ಕೊಡ್ತೀನಿ. ಬಟ್ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಬೇಡಿ. ನಿಮಗೆ ಸೈನ್ಸ್ ಅಂಡ್ ಟೆಕ್ ತುಂಬಾ ಕಷ್ಟ ಅನ್ನಿಸ್ತಾ, ಅಟ್ಲೀಸ್ಟ್ ಬೇಸಿಕ್ಸ್ NCERT ಪ್ಲಸ್ ನಿಮ್ಮ ಕ್ಲಾಸ್ ನೋಟ್ಸ್ ಅಟ್ಲೀಸ್ಟ್, ಜೊತೆಗೆ PT 365, ವಿಷನ್ IAS, ಕರೆಂಟ್ ಅಫೇರ್ಸ್. ನಿಮಗೆ ಕರೆಂಟ್ ಅಫೇರ್ಸ್ ಮಾಡೋಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಬೇಸಿಕ್ಸ್ ಅವರು ಮಾಡಲೇಬೇಕಾಗತ್ತೆ. ಹಂಗಂತ ಕರೆಂಟ್ ಅಫೇರ್ಸ್ ಬಿಡಿ ಅಂತ ಹೇಳಲ್ಲ. ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಅಂಡ್ ಎಕನಾಮಿ, ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಮಾಡಿದನಲ್ಲ, ಆ ವಿಡಿಯೋ ನೋಡಿ. ಸೊ ಯಾವುದೇ ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡಬಾರ್ದು ಅಂತಕ್ಕಂಥ ತಮಗೆ ಈಗ ಗೊತ್ತಾಯ್ತು. ಬಟ್ ತಮಗೆ ಗೊತ್ತಿರಲಿ, ಕ್ರಿಸ್ಟಲ್ ಕ್ಲಿಯರ್ ಕಾನ್ಸೆಪ್ಟ್, ಅಬ್ಸಲ್ಯೂಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರ್ಬೇಕು ಎಲ್ಲಾ ಕ್ಲಾಸಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಈಗ ಫಾರ್ ಎಕ್ಸಾಂಪಲ್, ರೀಸೆಂಟ್ ಆಗಿ ಮೊನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆನ ನೀವು ಗಮನಿಸ್ತಾ ಹೋದ್ರೆ, ಲ್ಯಾಂಡ್ ಹೀಟ್ ಆಗೋದು ಮತ್ತೆ ವಾಟರ್ ಹೀಟ್ ಆಗೋದು, ಅದು ಒಂದು ಕಾನ್ಸೆಪ್ಟ್ ತಮಗೆ ಗೊತ್ತಿದ್ರೆ, ಅಥವಾ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಮತ್ತೆ ಟೈಮ್ ಲೈನ್, ಅದು ತಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ, ಈಸಿಯಾಗಿ ಆ ರೀತಿಯ ಒಂದು 4 ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೋದು. ಇದು ಓನ್ ಜಿಯೋಗ್ರಫಿಲಿ. ಬಟ್ ಜಿಯೋಗ್ರಫಿ ಮ್ಯಾಪಿಂಗ್ ಸ್ವಲ್ಪ ಕಷ್ಟ ಆಯ್ತು ಈ ವರ್ಷ. ಬಟ್ ಜಿಯೋಗ್ರಫಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತು ಅಂದ್ರೆ ಆರಾಮಾಗಿ ಈ ಕ್ವಶನ್ಸ್ ಅನ್ನ ಟ್ಯಾಕಲ್ ಮಾಡ್ಬೋದಿತ್ತು. ಸೊ ಇದೇ ರೀತಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಅಷ್ಟೇ. ಕರೆಂಟ್ ಅಫೇರ್ಸ್ ಎಲ್ಲಿಂದ ತೆಗಿತಾನೋ ಗೊತ್ತಿಲ್ಲ, ಬಟ್ ಅದಕ್ಕೆ ಬೇಸಿಕ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಸಮ್ಟೈಮ್ಸ್ ಏನ್ ಅನ್ಸುತ್ತೆ, ಸರ್ ನಾನು ಓದಿದ್ದೀನಿ ಸರ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆ ಸರ್ ಅನ್ಸುತ್ತೆ, ಬಟ್ ಖಂಡಿತ ಇದೆಯಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ದಯವಿಟ್ಟು ಯಾವ್ದಾದ್ರು ಕ್ಲಾಸ್, ನಂದೇ ಕ್ಲಾಸ್ ಅಂತ ನಾನು ಹೇಳ್ತಿಲ್ಲ, ಎಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರುತ್ತೋ ಒಂದ್ಸತಿ ಕ್ಲಾಸ್ ಅನ್ನ ಕೇಳಲೇಬೇಕಾಗತ್ತೆ. ಅದರ್ವೈಸ್ ನಾವಿದೀವಿ, ತಲೆ ಕೆಡಿಸ್ಕೋಬೇಡಿ. ದೆನ್ ನೋ ಸಬ್ಜೆಕ್ಟ್ ಶುಡ್ ಬಿ ಸ್ಕಿಪ್ಡ್. ಯಾವುದೇ ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡಬಾರ್ದು. ಎಲ್ಲಾ ಸಬ್ಜೆಕ್ಟ್ ಕೂಡ ನಾವು ಓದ್ಲೇಬೇಕಾಗತ್ತೆ. ಸೊ ನ್ಯೂಸ್ ಪೇಪರ್ ರೀಡಿಂಗ್ ವೆರಿ ಇಂಪಾರ್ಟೆಂಟ್ ಈ ವರ್ಷ 2026. ದಿಸ್ ಇಸ್ ದ ರೈಟ್ ಟೈಮ್. ಜೂನ್, ಇವಾಗ ನಿಮ್ಮ ಪ್ರಿಪರೇಷನ್ ಶುರು ಮಾಡ್ಲಿಕ್ಕೆ ರೈಟ್ ಟೈಮ್. ಸೊ ಸರ್, ಕೆಲವರು ಹೇಳ್ತಾರೆ ನ್ಯೂಸ್ ಪೇಪರ್ ಓದ್ಬೇಡಿ, ಟೈಮ್ ವೇಸ್ಟ್. ಕೆಲವರು ಹೇಳ್ತಾರೆ ಓದಿ. ಈ ಡಿಲೆಮಾದಲ್ಲಿ ಸಿಗಾಕೊಂಡಿದ್ದೀರಾ. ನನ್ನ ಕೇಳಿದ್ರೆ ನ್ಯೂಸ್ ಪೇಪರ್ ಓದಿ, ಬಟ್ ನಾಟ್ ಮೋರ್ ದನ್ 1 hour. ಮಾರ್ನಿಂಗ್ ಫಸ್ಟ್ ಅವರ್ ನ್ಯೂಸ್ ಪೇಪರ್ ಅನ್ನ ಓದ್ತಾ ಬನ್ನಿ. ದಿ ಹಿಂದೂ ಅಂಡ್ ಇಂಡಿಯನ್ ಎಕ್ಸ್ಪ್ರೆಸ್ ಎರಡರಲ್ಲಿ ಒಂದು ಯಾವ್ದಾದ್ರು ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗಲ್ಲ, ಸೊ ಅದಕ್ಕೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಗೂಗಲ್ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಹೆಲ್ಪ್ ತೆಗೆದುಕೊಳ್ಳಿ. ಸೊ ಇದರಲ್ಲಿ ಏನೇನು ಓದ್ಬೇಕು ಅಂತ ಹೇಳಿ ನಾನು ಇನ್ನೊಂದು ನ್ಯೂಸ್ ಪೇಪರ್ ರೀಡಿಂಗ್ ಮಾಡೋದ್ರಲ್ಲಿ ಹೇಳ್ತೀನಿ. ಜಸ್ಟ್ ಅರೌಂಡ್ 4 to 5 pages ಅಷ್ಟೇ ಓದ್ಬೇಕು ನ್ಯೂಸ್ ಪೇಪರ್ ಅನ್ನ. ಕಂಪ್ಲೀಟ್ ಎಲ್ಲ ರಾಜಕೀಯದ್ದು ಓದೋದಿಲ್ಲ, ಏನ್ ಓದ್ಬೇಕು ನಾನು ಹೇಳ್ಕೊಡ್ತೀನಿ. ಡೋಂಟ್ ವರಿ, ಒಂದು ವಿಡಿಯೋ ಮಾಡ್ತೀನಿ. ಸರ್ ಯಾವಾಗ ಸರ್ ಶುರು ಮಾಡ್ಬೇಕು ನ್ಯೂಸ್ ಪೇಪರ್ ಓದ್ಲಿಕ್ಕೆ? ಆಲ್ರೆಡಿ ಎಲ್ಲರದು ಫೌಂಡೇಶನ್ ಓದಿದ್ರೆ, ಇಟ್ ಮೀನ್ಸ್ ಜಿಯೋಗ್ರಫಿ, ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಟ್ಲೀಸ್ಟ್ ಇಷ್ಟನ್ನ ಓದಿದ್ರೆ ನ್ಯೂಸ್ ಪೇಪರ್ ಅನ್ನ ಜೂನ್ 1ನೇ ತಾರೀಕಿಂದಾನೇ ಶುರು ಮಾಡಿ. ಇಲ್ಲ ಸರ್ ನಾನು ನ್ಯೂಸ್ ಸ್ಟೂಡೆಂಟ್, ಏನು ಗೊತ್ತಿಲ್ಲ ಸರ್, ದಯವಿಟ್ಟು ಒಂದು 2 months ಏನು ಓದ್ಲೇಬೇಡಿ ನ್ಯೂಸ್ ಪೇಪರ್ ಅನ್ನ. ಜಸ್ಟ್ ಫೋಕಸ್ ಆನ್ ಯುವರ್ ಬೇಸಿಕ್ಸ್. ಫೌಂಡೇಶನ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಲ್ಲ, ನಮ್ಮ ಫೌಂಡೇಶನ್ ಕೋರ್ಸ್ 2999, ಅದ್ರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ನಂತರ ನ್ಯೂಸ್ ಪೇಪರ್ಗೆ ಬನ್ನಿ. ಯಾಕೆಂದ್ರೆ ಒಂದಷ್ಟು ಕಾನ್ಸೆಪ್ಟ್ ಗೊತ್ತಿಲ್ಲದೆ ನಿಮಗೆ ನ್ಯೂಸ್ ಪೇಪರ್ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್ ಎಕನಾಮಿ, ಫಾರ್ ಎಕ್ಸಾಂಪಲ್ ಸೈನ್ಸ್ ಕೆಲವು ಬೇಸಿಕ್ಸ್, ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಕೆಲವು ಬೇಸಿಕ್ಸ್, ಕೆಲವು ಎಕ್ಸಾಂಪಲ್ ಎನ್ವೈರನ್ಮೆಂಟ್ ಬೇಸಿಕ್ಸ್ ಇವು ಅರ್ಥ ಆಗದೆ ಕರೆಂಟ್ ಅಫೇರ್ಸ್ ನಿಮ್ಗೆ ಅರ್ಥ ಆಗಲ್ಲ. ಸೊ ಅಟ್ಲೀಸ್ಟ್ ಒಂದು 2 months ನ್ಯೂ ಸ್ಟೂಡೆಂಟ್ಸ್ ಆಗಿದೆ ಓದ್ಬೇಡಿ. ಇಲ್ಲಾಂದ್ರೆ ಜೂನ್ 1ನೇ ತಾರೀಕಿದಾನೆ, ಆಲ್ರೆಡಿ ಲಾಸ್ಟ್ ಇಯರ್ ಇಂದ ಓದ್ತಾ ಬಂದಿದ್ದೀವಿ, ಬೇಸಿಕ್ಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ನ್ಯೂಸ್ ಪೇಪರ್ ಅನ್ನ ಓದಿ. ಬಟ್ ನೋಟ್ಸ್ ಅನ್ನ ಮಾಡಬೇಡಿ, ದಯವಿಟ್ಟು ನೋಟ್ಸ್ ಮಾಡಬೇಡಿ. ತುಂಬಾ ಜನ ನೋಟ್ಸ್ ಮಾಡಿ ಅಂತ ಹೇಳ್ತಾರೆ, ಬಟ್ ಟಾಪರ್ಸ್ನ ಕೇಳಿ ಹೇಳಲ್ಲ ಅವರು ನೋಟ್ಸ್ ಮಾಡಬೇಡಿ ಅಂತ. ನೋಟ್ಸ್ ಮಾಡಿ ಅಂತ ಹೇಳಲ್ಲ ಅವರು. ದಯವಿಟ್ಟು ನೋಟ್ಸ್ ಮಾಡಬೇಡಿ. ಯಾಕೆಂದ್ರೆ ದಿನಕ್ಕೆ 3 page ನೋಟ್ಸ್ ಮಾಡಿದ್ರು ವರ್ಷಕ್ಕೆ 1000+ ಪೇಜ್ ನೋಟ್ಸ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಬೆಟ್ಟ ದೊಗ್ದು ಇಲ್ಲಿ ಹಿಡಿಯೋದು, ಈ ಕೆಲಸ ನೀವು ಮಾಡಬೇಡಿ. ನೀವು ಕೊಟ್ಟಿರ್ತಕ್ಕಂಥ ಟೈಮ್ಗೆ ಕರೆಕ್ಟ್ ರಿಟರ್ನ್ ಸಿಗ್ತಾ ಇದೆಯಾ ನೋಡ್ಕೋಬೇಕು. ದೆನ್ ಈ 1000 ಪೇಜ್ ಅನ್ನ ತಾವು ರಿವಿಷನ್ ಮಾಡ್ಲಿಕ್ಕೆ ಆಗಲ್ಲ. ಏನ್ ಮಾಡ್ಬೇಕು ಸರ್ ಅದಕ್ಕೆ?
ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರ್ತೀರಿ. ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಇಶ್ಯೂಸ್ ಆಗಿದೆ ಅಂದ್ರೆ ಒಂದೇ ದಿನ ನ್ಯೂಸ್ ಪೇಪರ್ ಅಲ್ಲಿ ಬರಲ್ಲ, ಆ ವೀಕ್ ಕಂಪ್ಲೀಟ್ ಬರುತ್ತೆ, ಇನ್ನೊಂದು ಮಂತ್ ಅಲ್ಲಿ ಬರುತ್ತೆ. ಸೊ ಡೈಲಿ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ರಿವಿಷನ್ ಆಗುತ್ತೆ. ನಂಬರ್ 1. ನಂಬರ್ 2, ಒಂದು ಮಂತ್ಲಿ ಮ್ಯಾಗಝಿನ್ ಓದ್ತಾ ಬನ್ನಿ. ಆಗ ನ್ಯೂಸ್ ಪೇಪರ್ ಓದಿರ್ತೀರಿ, ಮಂತ್ಲಿ ಮ್ಯಾಗಝಿನ್ ಓದಿರ್ತೀರಿ, ಸೊ ಅಲ್ಲಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಸಿಗುತ್ತೆ. ಅಲ್ಲೂ ಸಿಗ್ಲಿಲ್ವಾ, PT 365 ವರ್ಷಕ್ಕೊಂದು ಬಿಡ್ತಾರಲ್ವಾ, ಒಂದೊಂದು ಸಬ್ಜೆಕ್ಟ್ ಅರೌಂಡ್ 100 pages ಇರುತ್ತೆ ಅಷ್ಟೇ. ಕಂಪ್ಲೀಟ್ PT 365 ಓದ್ಬೇಕಾ? ನಾಟ್ ನೆಸೆಸರಿ. ಅಟ್ಲೀಸ್ಟ್ ಇದನ್ನ ಹೇಳ್ಕೊಡ್ತೀನಿ ನಿಮ್ಗಿನ್ನ ನೆಕ್ಸ್ಟ್ ಜಾನ್ವರಿಗೆ. ಇದು PT 365, ಎಕನಾಮಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್. ಅಟ್ಲೀಸ್ಟ್ ಈ 3 ಸಬ್ಜೆಕ್ಟ್ PT 365 ಆದ್ರೂ ಓದ್ಲೇಬೇಕಾಗತ್ತೆ. ಸೊ ದೆನ್ ಕರೆಂಟ್ ಅಫೇರ್ಸ್ ನಿಮಗೆ ಕವರ್ ಆಗುತ್ತಾ ಪೇಪರ್ ಓದೋದ್ರಿಂದ? ಇನ್ನೂ ಒಂದು ವಿಚಾರ ಏನಂದ್ರೆ, CSAT ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆ. ನಮ್ಮ ಸ್ಟೂಡೆಂಟ್ ನೆನ್ನೆ ಒಬ್ರು ಕಾಲ್ ಮಾಡಿದ್ರು, ಅವರು ಫಸ್ಟ್ ಅಟೆಂಪ್ಟ್ ಅವ್ರದ್ದು ಕೂಡ CSAT ಕ್ಲಿಯರ್ ಆಗಿದೆ ಈಸಿಯಾಗಿ. ಇನ್ನೊಂದು 72 ಏನೋ ಆಗಿದೆ ಒಬ್ರದ್ದು. ಅವ್ರು ಹೇಳ್ತಾ ಇದ್ರು, CSAT ಹೆಂಗ್ ಮಾಡೋದು ನೀವು ಅಂತ ಕೇಳಿದೆ. ಸರ್ ಕ್ಲಿಯರ್ ಆಗಿದೆ ಸರ್, ನನಗೆ ಸ್ವಲ್ಪ ಪಾಯಿಂಟ್ಸ್ ಅದ್ರ ಮೇಲೆ ಸ್ವಲ್ಪ ಕಷ್ಟ ಇತ್ತು, ಬಟ್ ನಾನು ಕಾಂಪ್ರಿಹೆನ್ಷನ್ ತುಂಬಾ ಚೆನ್ನಾಗಿದೆ ಸರ್. ಮುಂಚೆಯಿಂದ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಬೇಸಿಕ್ಸ್ ಎಲ್ಲ ಓದಿದ್ದೆ, ಅಂಡ್ ನಂದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಮುಂಚೆಯಿಂದ ಇಂಗ್ಲಿಷ್ ಚೆನ್ನಾಗಿತ್ತು. ಸೊ ಈಗ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ, ಕಾಂಪ್ರಿಹೆನ್ಷನ್ ಮೇಲೆ. ನಾನು 2 ಕ್ವಶನ್ ಸರ್ ಕಾಂಪ್ರಿಹೆನ್ಷನ್ ಅಲ್ಲಿ ತಪ್ಪಾಗಿರೋದು. 2 ಕ್ವಶನ್ ಕಾಂಪ್ರಿಹೆನ್ಷನ್ ತಪ್ಪಾಗಿರೋದು. ಅರೌಂಡ್ 23 ರೈಟ್ ಆಗಿದ್ರೆ ಎಷ್ಟು ಮಾರ್ಕ್ಸ್ ಬಂತಿಲ್ಲ? 2 ತಪ್ಪಾಗಿರೋದು ಕಾಂಪ್ರಿಹೆನ್ಷನ್. ಸೊ CSAT ತುಂಬಾ ಟಫ್ ಇದೆ. ಕಾಂಪ್ರಿಹೆನ್ಷನ್ ಮಾತ್ರ ಮಾಡಿದ್ರೆ ಸಾಕಾಗುತ್ತಾ? ನೋ, ಕ್ವಾಂಟ್ಸು ಬೇಕು. ಬಟ್ ಕ್ವಾಂಟ್ಸ್ ಯಾವ ಮಾಡ್ಬೇಕು ಸರ್? ಅಟ್ಲೀಸ್ಟ್ ಯಾವ್ಯಾವ PYQ ಬಂದಿದಾವಲ್ಲ ಎಲ್ಲ ಬೇಸಿಕ್ಸ್ ಆದ್ರೂ ಕಲ್ತ್ಕೋಬೇಕು. CSATಗೆ ಒಂದು ಸಪ್ರೇಟ್ ಸ್ಟ್ರಾಟಜಿ ಮಾಡೋಣ, ಡೋಂಟ್ ವರಿ. ಸೊ ನೆಕ್ಸ್ಟ್ ರೀಸನಿಂಗ್ ನೀವು ಮಾಡ್ತೀರಾ. ಈ 3ರಲ್ಲೂ ಎಲ್ಲೆಲ್ಲಿ ತೆಗೆದುಕೊಳ್ಳಿಕ್ಕೆ ಆಗುತ್ತಾ ಅಷ್ಟನ್ನ ತೆಗೆದುಕೊಂಡ್ರೆ ಮಾತ್ರ ಪಾಸ್ ಆಗುತ್ತೆ. ಅದ್ರಲ್ಲಿ ಮೆಜಾರಿಟಿ ನಿಮ್ಮ ಕಾಂಪ್ರಿಹೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾಂಪ್ರಿಹೆನ್ಷನ್ ಏನಿರುತ್ತಲ್ಲ ಅದನ್ನ ಓದಿ ಏನ್ ಬರಿಬೇಕಲ್ಲ ತಗೊಳ್ಳೋ, ಅದಕ್ಕೆ ಫಾಸ್ಟ್ ರೀಡಿಂಗ್ ಅಗತ್ಯ, ಟೈಮ್ ಇರಲ್ಲ. ಅಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಪ್ರಿಹೆನ್ಷನ್ ಈಸಿಯಾಗಿ ಅರ್ಥ ಆಗಲ್ಲ. ಸೊ ಅವತ್ತು ನಿಮ್ಗೆ ಹೆಲ್ಪ್ ಆಗ್ಬೇಕು ಅಂದ್ರೆ, ಪ್ರತಿದಿನ ನೀವೇನ್ ನ್ಯೂಸ್ ಪೇಪರ್ ಓದ್ತಿರಲ್ವಾ, ಅದರಲ್ಲಿ ಎಡಿಟೋರಿಯಲ್ ಮಧ್ಯದ ಪೇಪರ್ ಏನ್ ಓದ್ತಿರಲ್ವಾ, ಅದು ನಿಮ್ಮ ಕಾಂಪ್ರಿಹೆನ್ಷನ್ಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದು ವೊಕಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ರೀಡಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ, ದೆನ್ ನಿಮಗೆ ಪ್ರಿಲಿಮ್ಸ್ಗೆ ಮತ್ತೆ ಮೇನ್ಸ್ಗೆ ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಕಾಂಪ್ರಿಹೆನ್ಷನ್ಗೆ CSATಗೆ ಹೆಲ್ಪ್ ಆಗುತ್ತೆ. ಸೊ 1 hour ಎಲ್ಲೋ ಕಳಿತೀವಿ ನಾವು ಅಲ್ವಾ, ಎಲ್ಲೋ ಟೆಕ್ಸ್ಟ್ ಮಾಡ್ಕೊಂಡು ಇಲ್ಲ ಯಾವುದೋ ನೋಡ್ಕೊಂಡು ವೆಬ್ಸೈಟ್ ನೋಡ್ಕೊಂಡು ಕಳಿತೀವಿ. ಸೊ ನ್ಯೂಸ್ ಪೇಪರ್ಗೆ 1 hour ಕೊಡಿ. ಸೊ ದೆನ್ ಸಾಲಿಡ್ ಫೌಂಡೇಶನ್ ಬೇಕೇ ಬೇಕು. ಈ ವರ್ಷ ಪ್ರಿಲಿಮ್ಸ್ ಇಂದ ಮತ್ತೊಂದೇನ್ ಕಲಿಬೇಕು ಅಂದ್ರೆ, ಸಾಲಿಡ್ ಆಗಿರೋ ಫೌಂಡೇಶನ್ ಬೇಕು. ಸರ್ ಫೌಂಡೇಶನ್ ಅಂದ್ರೆ ಏನ್ ಸರ್? ಎಕನಾಮಿ, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಹಿಸ್ಟ್ರಿ, ದೆನ್ ಬೇಸಿಕ್ ಸೈನ್ಸ್, ಬೇಸಿಕ್ ಎನ್ವೈರನ್ಮೆಂಟ್. ಸಾಲಿಡ್ ಆಗಿರ್ತಕ್ಕಂಥ ಫೌಂಡೇಶನ್ ಬೇಕು. ಈ ಅಂಡರ್ ದ ಸೆನ್ ಎಲ್ಲಾನು ಓದ್ಬೇಕಾ? ನಾಟ್ ನೆಸೆಸರಿ. ಬಟ್ ಎಕ್ಸಾಮ್ಗೆ ಏನ್ ಬೇಕು ಅದು ಸಾಲಿಡ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಈ ಸತಿ ಪ್ರಿಲಿಮ್ಸ್ಗೆ ನಮ್ಮ ಎಕನಾಮಿಕ್ ಕ್ಲಾಸಸ್ ಸ್ಟೂಡೆಂಟ್ ನ ಕೇಳಿ, ಒಂದು ಬಹುತೇಕ ಪ್ರಶ್ನೆಗಳು ಪ್ರಿಲಿಮ್ಸ್ಗೆ ಎಕನಾಮಿಕ್ ಕ್ಲಾಸಸ್ ತುಂಬಾ ಹೆಲ್ಪ್ ಆಗಿದೆ. ಯಾಕೆ ಹೆಲ್ಪ್ ಆಗಿದೆ? ಬಿಕಾಸ್ ಆಫ್ ಕಾನ್ಸೆಪ್ಚುವಲ್ ಕ್ಲಾರಿಟಿ. ಸೊ ಹಂಗಂತ ಕೆಲವು ಸ್ಟೂಡೆಂಟ್ಸ್ ನೆನ್ನೆ ಫೋನ್ ಮಾಡ್ತಾ ಇದ್ರು, ಸರ್ ನಿಮ್ಮ ಎಕನಾಮಿಕ್ ಕ್ಲಾಸ್ ಅನ್ನು ಅಷ್ಟೇ ಕೇಳ್ತೀನಿ, ನೀವೇ ಒಂದು 7 ಬುಕ್ ಕವರ್ ಮಾಡಿದ್ದೀರಾ, ಬುಕ್ಸ್ ಓದೋದು ಬೇಡವಾ? ಹೇಗೇನು ಎಲ್ಲ ಕ್ಲಾಸಲ್ಲಿ ಇದು ಹೇಳ್ತಾ ಇರ್ತೀನಿ. ಡೆಫಿನೆಟ್ಲಿ ಬುಕ್ಸ್ ಓದಲೇಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ ಓದ್ಲಿಕ್ಕೆ ಹೆಲ್ಪ್ ಆಗೋದು ಕ್ಲಾಸಸ್. ಸೊ ಎನಿ ಕ್ಲಾಸಸ್ ಯಾವ್ದಾದ್ರು ಚೆನ್ನಾಗಿರ್ತಕ್ಕಂಥ ಫೌಂಡೇಶನ್ ನನಗೆ ಗೊತ್ತಿಲ್ಲ, 0 ಇದ್ದೀನಿ ಸರ್ ಅಂದ್ರೆ ಫೌಂಡೇಶನ್ ಕ್ಲಾಸಸ್ ಅನ್ನ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ ಚೆನ್ನಾಗಿರೋ ತೆಗೆದುಕೊಡಿ, ನಿಮ್ಗೆ ಅರ್ಥ ಆಗ್ತಕ್ಕಂಥ ತೆಗೆದುಕೊಡಿ. ಅಥವಾ ನಮ್ಮಲ್ಲಿ ನಿಮಗೆ ನಂಬಿಕೆ ಇದೆಯಾ? ಡೆಫಿನೆಟ್ಲಿ ನಾವು NCERT ಸ್ಟ್ಯಾಂಡರ್ಡ್ ಬುಕ್ಸ್ ಮತ್ತೆ PYQ ಲೈವ್ ಟೆಸ್ಟ್ ಎಲ್ಲವನ್ನು ಕೂಡ ಮಾಡ್ತೀವಿ. ಜಸ್ಟ್ 299 ಫೌಂಡೇಶನ್ ಕೋರ್ಸ್ ಜಾಯ್ನ್ ಆಗಿ ಅಬ್ಸಲ್ಯೂಟ್ ಕಾನ್ಸೆಪ್ಚುವಲ್ ಕ್ಲಾರಿಟಿ ತಮಗೆ ಬೇಕೇ ಬೇಕು. ದೆನ್ ಟೆಸ್ಟ್ ಸೀರೀಸ್. ಎಸ್, ಟೆಸ್ಟ್ ಸೀರೀಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಅಂದ್ರೆ, ಫೌಂಡೇಶನ್ ಮುಗಿಸಿದೀನಿ, ಸಾಲಿಡ್ ಬೇಸಿಕ್ಸ್ ಇದೆ, ಎಲ್ಲವನ್ನು ಕೂಡ ಪ್ರಿಪೇರ್ ಆಗಿದ್ದೀನಿ, ದೆನ್ ಅಂತವ್ರು ಟೆಸ್ಟ್ ಸೀರೀಸ್ ಬರೀಬೇಕು. ಇದೇನು ಮಾಡದೆ ಟೆಸ್ಟ್ ಸೀರೀಸ್ ನಾನು ಬರೀತೀನಿ ಸರ್, ನೋ ಯೂಸ್. ಸೊ ಟೆಸ್ಟ್ ಸೀರೀಸ್ ಮಿನಿಮಮ್ ನೆಕ್ಸ್ಟ್ 2026ಗೆ ನಾನ್ ಮೆಂಟರ್ಶಿಪ್ ಅಲ್ಲಿ ಏನು ಇರ್ತಾರಲ್ಲ ಸ್ಟೂಡೆಂಟ್ಸ್, ನಿಮಗೆ ಮಿನಿಮಮ್ 30 ಮಾಡಿಸ್ತೀನಿ ನಾನು. 30 ಟೆಸ್ಟ್ ಸೀರೀಸ್ ಮಾಡಲೇಬೇಕು ಸರ್. 30 ಏನ್ ಬಿಡಿ ಸರ್, ಆರಾಮಾಗಿ ಮಾಡ್ತೀವಿ. ನೋ, ಒಂದು ಟೆಸ್ಟ್ ಸೀರೀಸ್ ಅನ್ನ ಒಂದು ದಿನಕ್ಕೆ ಮಾಡಿದ್ರೆ 2 hour ಟೆಸ್ಟ್ ಬರೀಲಿಕ್ಕೆ, 3 hour ಅದನ್ನ ಅನಾಲಿಸಿಸ್ ಅನ್ನ ಮಾಡ್ಲಿಕ್ಕೆ ಟೋಟಲ್ 5 hour ಬೇಕಾಗುತ್ತೆ ಒಂದು ದಿನಕ್ಕೆ. ಇಟ್ ಮೀನ್ಸ್ 30 ಸೆಟ್ ಟೆಸ್ಟ್ ಅನ್ನ ಬರೀಲಿಕ್ಕೆ ಅರೌಂಡ್ 40 to 45 days ಬೇಕಾಗುತ್ತೆ, 1.5 ತಿಂಗಳು ಬೇಕಾಗುತ್ತೆ. ಹೆಂಗ್ ಸರ್ ಬರೆಸ್ತೀರಾ? ಮತ್ತೆ ಆದಷ್ಟು ಬೇಗ ಮೈನ್ಸ್ ಪ್ರಿಪರೇಷನ್ ಅನ್ನ ಮುಗಿಸ್ಕೊಂಡು ಬೇಗ ಪ್ರಿಲಿಮ್ಸ್, ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ಸ್ ಅಂತ ಏನೊಂದು ಅಂತ ಬರುತ್ತಲ್ವಾ, ಕೇವಲ ಪ್ರಿಲಿಮ್ಸ್ ಓದ್ತಕ್ಕಂತ ಹಂತ, ಆ ಹಂತಕ್ಕೆ ಎಷ್ಟು ಬೇಗ ನಾವು ಶಿಫ್ಟ್ ಆಗ್ತೀವೋ
ಅಷ್ಟು ಟೈಮ್ ನಿಮಗೆ ಟೆಸ್ಟ್ ಸೀರೀಸ್ಗೆ ಸಿಗುತ್ತೆ. ಬಿಲೀವ್ ಮಿ, ಟೆಸ್ಟ್ ಸೀರೀಸ್ ವೆರಿ 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 ಕ್ರೂಷಿಯಲ್. ಬಟ್ ಸುಮ್ಮನೆ ಎಷ್ಟು ಬರ್ದೇಸಿಯೋದಲ್ಲ, ಅದನ್ನ ಏನ್ ಮಾಡ್ಬೇಕು, ಟೆಸ್ಟ್ ಸೀರೀಸ್ ಏನ್ ಮಾಡ್ಬೇಕು, ಆ ಟೈಮಲ್ಲಿ ನಿಮ್ಗೊಂದು ಸ್ಟ್ರಾಟಜಿ ನಾನು ಮಾಡ್ತೀನಿ. ಡೋಂಟ್ ವರಿ, ಎಲ್ಲದಕ್ಕೂ ಒಂದು ಸಪರೇಟ್ ಸ್ಟ್ರಾಟಜಿ ಇದ್ದೇ ಇರುತ್ತೆ ನಮ್ಮ ಮೆಂಟರ್ಶಿಪ್ ಅಲ್ಲಿ. ಅಂಡ್ ಅಟ್ಲೀಸ್ಟ್ 30 ಟೆಸ್ಟ್ ಅನ್ನ ಬರೀಬೇಕಾಗುತ್ತೆ. 30 ಟೆಸ್ಟ್ ಒಂದೊಂದು ಸಬ್ಜೆಕ್ಟ್ಗೆ ಸಬ್ಜೆಕ್ಟ್ ವೈಸ್. ಫಾರ್ ಎಕ್ಸಾಂಪಲ್ ಪೊಲಿಟಿಗೆ 5 ಟೆಸ್ಟ್, ಜಿಯೋಗ್ರಫಿಗೆ 5 ಟೆಸ್ಟ್, ಹಿಸ್ಟ್ರಿಗೆ ಒಂದು 3-4 ಟೆಸ್ಟ್, ಅಂಡ್ ಸೈನ್ಸ್ ಅಂಡ್ ಟೆಕ್ಗೆ ಒಂದು 3, ಎನ್ವೈರನ್ಮೆಂಟ್ ಒಂದು 3, ಎಕನಾಮಿಗೆ ಒಂದು 5. ಈ ರೀತಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಪ್ರತಿ ಸಬ್ಜೆಕ್ಟ್ಗೆ ಅಟ್ಲೀಸ್ಟ್ 5 ಟೆಸ್ಟ್ ಅನ್ನ ಬರೀಬೇಕು. ದೆನ್ ಫುಲ್ ಲೆಂತ್ 10 to 15 ಬರೀಲೇಬೇಕು. ಫುಲ್ ಲೆಂತ್ 10 to 15 ಬರೀಲೇಬೇಕು 2026ಗೆ. ಆ ಟೈಮಲ್ಲಿ ನೋಡಿ, ಇನ್ನೂ ಒಂದು ವರ್ಷ ಟೈಮ್ ಇದೆ. ಆ ಟೈಮಲ್ಲಿ ಸರ್ ಟೈಮ್ ಇಲ್ಲ ಸರ್ ಅನ್ಬೇಡಿ. ಆ ಟೈಮಲ್ಲಿ ಸರ್ ಟೈಮ್ ಇಲ್ಲ ಅನ್ಬೇಕು ಅಂದ್ರೆ ಈಗಿರ್ತಕ್ಕಂಥ ಟೈಮನ್ನ ನೀಟಾಗಿ ಯೂಟಿಲೈಸ್ ಮಾಡ್ಕೋಬೇಕು. ಸೊ ಅಂಡ್ ಇನ್ನೊಂದು ಮಾತು ಹೇಳ್ತೀನಿ, ಯಾಕಂದ್ರೆ ಹಲವಾರು ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಮತ್ತೆ ಈ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಅನುಭವನ ಸೇರಿಸಿ ಹೇಳ್ತೀನಿ. ಎಷ್ಟೇ ಟೈಮ್ ಕೊಡ್ಲಿ ಶಾರ್ಟೇಜ್ ಅಂತಾನೆ ಅನ್ಸುತ್ತೆ. ಬಿಡಿ ಸರ್ ಇನ್ನೂ 1 year ಇದೆ ಅಂತ ಈಗ ಅನ್ಕೋತಿದೀವ. ಎಷ್ಟು ಬೇಗ ಜೂನ್ ಕಳೆದೋಗುತ್ತೋ ಗೊತ್ತಿಲ್ಲ, ಎಷ್ಟು ಬೇಗ ಆಲ್ರೆಡಿ ನವೆಂಬರ್ ಡಿಸೆಂಬರ್ ಬಂದ್ಬಿಡುತ್ತೆ. ಪ್ರಿಲಿಮ್ಸ್ ಶಿಫ್ಟ್ ಆಗಬೇಕು, ಈ ಕಡೆ ಮೇನ್ಸ್ ಪ್ರಿಪರೇಷನ್ ಆಗಿರಲ್ಲ. ಈ ಡಿಲೆಮದಲ್ಲಿ ಸಿಗಾಕೋತೀವಿ. ಅಂಡ್ ನನಗೆ ನಮ್ಮ ಒಬ್ಬ ವಿದ್ಯಾರ್ಥಿ ತೋರಿಸಿದ್ರು, ಸರ್ ಯಾರೋ ಮೆಂಟರ್ಶಿಪ್ ಮಾಡ್ತಿದಾರಂತೆ, ನಿಮ್ಗೂ ಗೊತ್ತಿರುತ್ತೆ, 1 ವರ್ಷ 2 ವರ್ಷ ಪ್ರಿಲಿಮ್ಸ್ಗೆ ಓದ್ಬಿಡಿ ಅಂತ ಹೇಳ್ತಿದಾರಂತೆ. ಆ ವ್ಯಕ್ತಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅನ್ನ ನಡೆಸ್ತಾ ಇದ್ದಾರೆ. ಅದ್ ಯಾವ ಬೇಸಿಸ್ ಮೇಲೆ ಅವ್ರು ಆ ರೀತಿ ಹೇಳ್ತಿದಾರೋ ಐ ಡೋಂಟ್ ನೋ. ನೋಡಿ, ಅವರು ಅದ್ಯಾವ್ದೋ ಒಬ್ರದ್ದು ಎಕ್ಸಾಂಪಲ್ ಕೊಟ್ಟು ಬೇರೆ ಹೇಳಿದ್ರು. ಶಕ್ತಿ ದುಬೆ ಮ್ಯಾಮ್ದೆ ಏನೋ ಎಕ್ಸಾಂಪಲ್ ಕೊಟ್ಟಿದ್ರು. ಒಂದ್ ಪಾಸ್ ಆಗಲಿಲ್ಲ ಪ್ರಿಲಿಮ್ಸ್, 2 ಪಾಸ್ ಆಗಲಿಲ್ಲ ಪ್ರಿಲಿಮ್ಸ್, 3 ಪಾಸ್ ಆಗಿಲ್ಲ ಪ್ರಿಲಿಮ್ಸ್. ನೋಡಿ, ಇದೇ ಡಿಫಿಕಲ್ಟ್. ಸೊ ಪ್ರಿಲಿಮ್ಸ್ಗೆ ಒಂದು 2-3 ವರ್ಷ ಕೊಟ್ಬಿಡಿ. ದಿಸ್ ಇಸ್ ಒನ್ ಆಫ್ ದ ಬ್ಲಂಡರ್. ಅದು ಬಿಲೀವ್ ಮಿ ಟೆಸ್ಟ್ ಸೀರೀಸ್ ಬರೀ ಪ್ರಿಲಿಮ್ಸ್ಗೆ ಕೊಡ್ಕೊಂಡು ಹೋದ್ರೆ ಪ್ರಿಲಿಮ್ಸ್ ಯಾವತ್ತೂ ಪಾಸ್ ಆಗಲ್ಲ. ಯಾರು ನೀವು ಮೆಜಾರಿಟಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿರೋರನ್ನ ಕೇಳಿ ನೋಡಿ, ಯಾರು ಮೈನ್ಸ್ ಅನ್ನ ಏನು ಸ್ಟ್ರಾಂಗ್ ಆಗಿ ಪ್ರಿಪರೇಷನ್ ಮಾಡಿರ್ತಾರಲ್ವಾ, ಅವ್ರು ಮಾತ್ರ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗುತ್ತೆ. ಕೇವಲ 1 ವರ್ಷ 2 ವರ್ಷ ಬರೀ ಪ್ರಿಲಿಮ್ಸ್ ಓದೋರು ಆಗಲ್ಲ. ಅಂಡ್ ವಾಟ್ ಇಸ್ ದ ಯೂಸ್ ಆಫ್ ದಟ್? ಈಗ ಓಕೆ, 1 ವರ್ಷ ಓದಿರ್ತೀನಿ, ಪ್ರಿಲಿಮ್ಸ್ ಪಾಸ್ ಆಯ್ತು, ಡೆಫಿನೆಟ್ಲಿ ಮೈನ್ಸ್ ಅಂತೂ ಕ್ಲಿಯರ್ ಆಗಲ್ವಾ? ಹೇಗೇನು ಅವ್ನೇನ್ ಮಾಡ್ಬೇಕು, ಹೇಗೇನು ಪ್ರಿಲಿಮ್ಸ್ಗೆ ಬರ್ಬೇಕು. ಆ ಮೈನ್ಸ್ ಕ್ಲಿಯರ್ ಆ ಒಂದು ಮೈನ್ಸ್ ಎಕ್ಸಾಮ್ ಬರ್ದ್ ಮುಗಿಸೋಷ್ಟಕ್ಕೆ September October ಬಂದ್ಬಿಟ್ಟಿರ್ತದೆ. ಆ ಅಟೆಂಪ್ಟು ಆಗಿರಲ್ಲ. ದೆನ್ ಪ್ರಿಲಿಮ್ಸ್ ಓದಕ್ಕೆ ಅಂತ ಹೋಗ್ತಾನೆ, ಅವಾಗಲೂ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ. ಬಟ್ ಮೈನ್ಸ್ ಅವಾಗಲೂ ರೆಡಿ ಇರಲ್ವಲ್ಲ ಅವನು ನೆಕ್ಸ್ಟ್ ಅಟೆಂಪ್ಟ್ಗೆ. ಸೊ ಈ ಟ್ರ್ಯಾಪಲ್ಲಿ ಸಿಗಾಕೋತಾನೆ. ಆ ಟ್ರ್ಯಾಪಲ್ಲಿ ತಾವುಗಳು ಸಿಗಾಕೋಬೇಡಿ. ಅಂಡ್ ದೆನ್ 2025 ಇಂದ ನಾವು ಇಷ್ಟನ್ನ ಕಲಿಬೇಕು. ಈಗ 2026 ನ ಸ್ಟ್ರಾಟಜಿಯನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಟೈಮ್ ಲೈನ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ನಾವು ಎಲ್ಲಿದ್ದೀವಿ ಜೂನ್ ಅಲ್ಲಿ 2025 ಇದೀವಿ. ಸೊ ಜೂನ್ ಇಂದ ಡಿಸೆಂಬರ್ ಅಷ್ಟರಲ್ಲಿ ನಮ್ಮ ಮೈನ್ಸ್ ಪ್ರಿಪರೇಷನ್ ಮುಗಿದಿರಬೇಕು. ಜನವರಿಯಿಂದ ಏನ್ ಶುರು ಆಗಬೇಕು, ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ಸ್. ಸೊ ಪ್ರಿಲಿಮ್ಸ್ ಯಾವಾಗಿರುತ್ತೆ ಸರ್? ಮೇ 24ನೇ ತಾರೀಕು. ಅಲ್ಲಿಗೆ ಈ ಜನವರಿ 2026 ಇಂದ ಮೇ 24 ವರೆಗೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ ಸ್ಟೇಜ್. ದೆನ್ ಪ್ರಿಲಿಮ್ಸ್ ಮುಗೀತಲ್ವಾ, ಮುಗಿದ ನಂತರ ನೆಕ್ಸ್ಟ್ ಮೇನ್ಸ್ಗೆ ಎಷ್ಟು ಟೈಮ್ ಇರುತ್ತೆ? ಅರೌಂಡ್ 90 days. ಜಸ್ಟ್ 90 days ಅಷ್ಟೇ ಇರೋದು. ಜಸ್ಟ್ 90 days. ಇಲ್ಲಿವರೆಗೂ ಪ್ರಿಲಿಮ್ಸ್ಗೆ ಓದ್ಕೊಂಡ್ಬಂದು ಇಲ್ಲ ನಾನೇನಾದ್ರು ಮಾಡ್ತೀನಿ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಯಾಕೇನು ಸುಮ್ಮನೆ September ವರೆಗೂ ಸುಮ್ಮನೆ ಬರಿಬೇಕಾಗುತ್ತೆ, ಫೇಲ್ ಆಗೇ ಆಗುತ್ತೆ. ಇನ್ನೇನು ನವೆಂಬರ್ ಡಿಸೆಂಬರ್ 2 ತಿಂಗಳು ಅಷ್ಟೇ ಇರುತ್ತೆ. ಆಮೇಲೆ ಜನವರಿಯಿಂದ ಮತ್ತೆ ನೆಕ್ಸ್ಟ್ ಪ್ರಿಲಿಮ್ಸ್ ಓದ್ಬೇಕಾಗತ್ತೆ. ಅಲ್ಲಿ ಸಿಗಾಕೋತೀರಾ, ಆ ಪ್ರಿಲಿಮ್ಸ್ ಪಾಸ್ ಆಗುತ್ತೆ. ಬಟ್ ಮೈನ್ಸ್ಗೆ ಏನು ರೆಡಿ ಆಗಿಲ್ಲ. ಈ ಟ್ರ್ಯಾಪಲ್ಲಿ ಸಿಗಾಕೊಂಡು ಯಾವತ್ತೂ ಕ್ಲಿಯರ್ ಆಗಲ್ಲ. ಸೊ ಅದಕ್ಕೆ ಏನ್ ಸರ್ ಮಾಡಬೇಕು? ಜೂನ್ ಇದೆಯಲ್ವಾ, ಯಾರಾದ್ರೂ ಸೆಲ್ಫ್ ಸ್ಟಡಿ ಮಾಡ್ತಕ್ಕಂಥವ್ರು, ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಯುವರ್ ಮೈನ್ಸ್ ಪ್ರಿಪರೇಷನ್. ಸರ್ ನಾನು ಹೊಸ ಸ್ಟೂಡೆಂಟ್ಸು ಸರ್, ಏನೇನು ಗೊತ್ತಿಲ್ಲ ಸರ್, ಬೇಸಿಕ್ ಇಂದ ಏನು ಗೊತ್ತಿಲ್ಲ, ನಾನು ಮೈನ್ಸ್ ಶುರು ಮಾಡಲ್ಲ. ನೋ. ಯಾರ್ಯಾರು ಇವತ್ತಿಂದ UPSC ಸ್ಟಡಿ ಮಾಡ್ಬೇಕು ಅಂತ ಓಡ್ತಿದ್ದೀರಲ್ವಾ, ಬಿಲೀವ್ ಮಿ 1.5 to 2 year ಬೇಕಾಗತ್ತೆ ಈ ಜರ್ನಿ. ಸೊ ತಾವುಗಳು ಏನ್ ಮಾಡ್ತೀರಾ ನೋಡಿ, ಇದರಲ್ಲಿ 2 ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ನ್ಯೂ ಆಸ್ಪಿರೆಂಟ್ಸ್
ಅನದರ್ ಒನ್ ಈಸ್ ಆಲ್ರೆಡಿ ಬೇಸಿಕ್ಸ್ ಫೌಂಡೇಶನ್ ಅಟ್ಲೀಸ್ಟ್ ನನ್ನ ಕ್ಲಾಸನ್ನು ಮುಗಿಸಿರೋರು ಅಥವಾ ನನ್ನ ಕ್ಲಾಸಿಗೆ ಜಾಯ್ನ್ ಆಗಿರೋರು, ಅಥವಾ ತಾವೆಲ್ಲಾದರೂ ಮುಗಿಸಿರ್ತಕ್ಕಂಥವ್ರು ಬೇಸಿಕ್ಸ್ ಅಲ್ಲ, ಅಥವಾ ಆಲ್ರೆಡಿ ಒಂದು ರೀಡಿಂಗ್ ಆಗಿರೋರು. ಸೊ ಇಟ್ ಮೀನ್ಸ್ ಇವ್ರಿಗೆ ಆಲ್ರೆಡಿ ಬೇಸಿಕ್ಸ್ ಆಗಿರುತ್ತೆ, ಫೌಂಡೇಶನ್ ಕೋರ್ಸ್ ಆಗಿರುತ್ತೆ, ಎರಡು ರೀತಿಯ ಸ್ಟೂಡೆಂಟ್ಸ್. ಸೊ ಇವರಿಬ್ರು ಏನ್ ಮಾಡ್ಬೇಕು ಸರ್? ಜೂನಿಂದ ಜನವರಿವರೆಗೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಅರೌಂಡ್ 7 ಮಂತ್ಸ್ ಇರುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಏನು ಗೊತ್ತಿಲ್ಲ ನ್ಯೂ ಆಸ್ಪಿರೆಂಟ್ಸ್ ಅಂದ್ರೆ, ಫಸ್ಟ್ 2 ಮಂತ್ಸ್ ಬೇಸಿಕ್ಸ್ ಟೈಮ್ ಕೊಡಿ. ಬೇಸಿಕ್ಸ್ ಅನ್ನ NCERT ಓದ್ತಾ ಕೂರೋದಲ್ರಿ, 49 NCERT ಇದಾವೆ ಅಷ್ಟು ಓದೋದಲ್ಲ. ಬೇಸಿಕ್ಸ್ ಮೀನ್ಸ್ ಎಕನಾಮಿ, ಜಿಯೋಗ್ರಫಿ, ಅಟ್ಲೀಸ್ಟ್ ಮಾಡರ್ನ್ ಹಿಸ್ಟ್ರಿ, ದೆನ್ ಪೊಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಷ್ಟು ತಮಗೆ ಕ್ಲಿಯರ್ ಆಗಿರ್ಬೇಕು. ಇದು ಬೇಗ ಮುಗಿಸ್ತೇ ಸರ್ ನಾನು ಅಂದ್ರೆ ಸೈನ್ಸ್ ಅಂಡ್ ಟೆಕ್ ಅಂಡ್ ಎನ್ವೈರನ್ಮೆಂಟ್ ಒಂದ್ಸತಿ ನೋಡಿ. ಇಲ್ಲ ಸರ್ ಇದನ್ನ ಬೇಗ ಮುಗ್ಸಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ 4 ಆದ್ರೂ ಬೇಸಿಕ್ ಫೌಂಡೇಶನ್ ತಾವು ಮುಗಿಸ್ಕೊಂಡಿರ್ಬೇಕು. ಸರ್ ನನ್ಗೇನು ಅರ್ಥ ಆಗಲ್ಲ ಸರ್ ಈ ಒಂದು ಕಾನ್ಸೆಪ್ಟ್ಸ್. ಡೋಂಟ್ ವರಿ, ನಮ್ಮ ಫೌಂಡೇಶನ್ ಕೋರ್ಸ್ ಇದೆ ತಮಗೆ. ಹೊಸ ವಿದ್ಯಾರ್ಥಿಗಳು ಅವ್ರದ್ದು ಡನ್. ಹಳೆ ವಿದ್ಯಾರ್ಥಿಗಳಿದ್ದೀರಾ ಸರ್, ನಾನು ಬೇಸಿಕ್ಸ್ ಆಗಿದೆ, ಫೌಂಡೇಶನ್ಸ್ ಈ ಸಬ್ಜೆಕ್ಟ್ ಏನ್ ಹೇಳಿದ್ರಲ್ಲ ಇದು ಆಲ್ರೆಡಿ ಓದಿದ್ದೀನಿ. ತಾವುಗಳು ಏನ್ ಮಾಡ್ಬೇಕು ಅಂದ್ರೆ ಜೂನ್ 1ನೇ ತಾರೀಕಿಂದನೇ ಮೈನ್ಸ್ ಪ್ರಿಪ್ರೇಷನ್ ಅನ್ನ ಶುರು ಮಾಡಬೇಕು. ಎಲ್ಲಿವರೆಗೂ ಸರ್? ಅಪ್ ಟು ಡಿಸೆಂಬರ್ ವರೆಗೆ ಅಥವಾ ಅಪ್ ಟು ನವೆಂಬರ್ ವರೆಗೆ. ಏನೇನ್ ಮಾಡ್ಬೇಕು ಸರ್? GS1, GS2, GS3, GS4 4 ಸಬ್ಜೆಕ್ಟ್ ಏನಿದಾವೆ. ನಾನೇನು ನೋಟ್ಸ್ ಮಾಡಿಲ್ಲ ಸರ್, ನಾನೇನು ಓದಿಲ್ಲ ಸರ್, ಬೇಸಿಕ್ಸ್ ಅಷ್ಟೇ ಓದಿದ್ದೀನಿ ಅಂದವರು ಈ 4ಕ್ಕೂ ಕೂಡ ಫಸ್ಟ್ ತಾವು ಸಿಲೆಬಸ್ ಅನ್ನ ನಿಮ್ಮ ಮುಂದಿರಲೇಬೇಕು, ಜೆರಾಕ್ಸ್ ಅನ್ನ ತೆಗೆದುಕೊಳ್ಳಲೇಬೇಕು. ದೆನ್ ಈ ಬೇಸಿಕ್ಸ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ಲಿ ಮೇನ್ಸ್ಗೆ ಅಂತ ಸಬ್ಜೆಕ್ಟ್ ಇರ್ತವೆ. ಫಾರ್ ಎಕ್ಸಾಂಪಲ್ ಗವರ್ನೆನ್ಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೊಸೈಟಿ, ಈ ರೀತಿಯ ಒಂದಷ್ಟು ಸಬ್ಜೆಕ್ಟ್ಗಳಿದಾವೆ. ಸ್ಮಾಲ್ ಸಬ್ಜೆಕ್ಟ್, ಅದೇನು ದೊಡ್ಡ ಸಬ್ಜೆಕ್ಟ್ ಅಲ್ಲ. ಅಷ್ಟು ಸಬ್ಜೆಕ್ಟ್ ಅನ್ನ ಒಂದು 5 ಸಬ್ಜೆಕ್ಟ್ ಇದಾವೆ ಅಷ್ಟೇ. ಅಷ್ಟು ಸಬ್ಜೆಕ್ಟ್ ಅನ್ನ ಒಂದ್ ರೀಡಿಂಗ್ ಮಾಡಬೇಕು. ಸರ್ ಟಾಪರ್ ನೋಡ್ಸಿದೆ ಸರ್ ನಾನು ಸೊಸೈಟಿ, ಅದು ಓದ್ತೀನಿ ಸರ್, ಡೆಫಿನೆಟ್ಲಿ ನೋ. ಸರ್ ಟಾಪರ್ದೊಂದು ನೋಡ್ಸಿದೆ ಸರ್ ಗವರ್ನೆನ್ಸ್, ಅದು ಓದ್ತೀನಿ, ನೋ. ಸರ್ ಇನ್ನೊಬ್ಬಂದು ಯಾವುದೋ ಇನ್ಸ್ಟಿಟ್ಯೂಷನ್ ನೋಡ್ಸಿದೆ, ಅದು ಓದ್ತೀನಿ, ನೋ. ಕಂಪಲ್ಸರಿ ಬಿಲೀವ್ ಮಿ, ಇತ್ತೀಚೆಗೆ GSL ಸ್ಕೋರ್ ಆಗ್ತಾ ಇಲ್ಲ. ತುಂಬಾ ಜನ 4-5 ಅಟೆಂಪ್ಟ್ ಪಾಸ್ ಆಗ್ತಿದ್ದಾರೆ. ಯಾಕೆ ಅಂದ್ರೆ ಎಲ್ಲರೂ ಇದೇ ತಪ್ಪು ಮಾಡಿರ್ತಾರೆ. ಬೇರೆಯವ್ರು ನೋಡ್ಸೋದು, ಟಾಪರ್ ನೋಡ್ಸೋದು. ನೋಟ್ಸ್ ಓದಿ, ಬಟ್ ಅದು ನಿಮ್ಮ ನೋಟ್ಸ್ ಆಗ್ಬಾರ್ದು. ಸೊ ಫಸ್ಟ್ ನೀವು ಏನು ಮಾಡಿಲ್ಲ ಅಂದ್ರೆ ಆಥರ್ ಬುಕ್ಸ್, ಸ್ಟ್ಯಾಂಡರ್ಡ್ ಬುಕ್ಸ್ ಏನಿದೆಯಲ್ಲ, ಇಷ್ಟು ಸಬ್ಜೆಕ್ಟ್ಗೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಗವರ್ನೆಂಟ್, ಸೆಕ್ಯೂರಿಟಿ ಏನಿದೆ ಇಷ್ಟು ಸಬ್ಜೆಕ್ಟ್ಗೆ ಆಥರ್ ಬುಕ್ಸ್ ಒಂದ್ ರೀಡಿಂಗ್ ಮಾಡಿ. ಸರ್ ಫಸ್ಟ್ ರೀಡಿಂಗ್ ಅಲ್ಲೇ ನೋಟ್ ಮಾಡ್ಬೇಕಾ? ಡೆಫಿನೆಟ್ಲಿ ನೋ, ಅಂಡ್ ಸಾಧ್ಯನೂ ಇಲ್ಲ. ಸೊ ಜಸ್ಟ್ ಒಂದ್ ರೀಡಿಂಗ್ ಅನ್ನ ಮಾಡಿ. ಸೊ ಇಷ್ಟು ಸಬ್ಜೆಕ್ಟ್ ಅನ್ನ ಒಂದ್ ರೀಡಿಂಗ್ ಮಾಡಿದ ನಂತರ ಸರ್ ಮತ್ತೆ ಏನ್ ಮಾಡ್ಬೇಕು ಸರ್? ಒಂದ್ ರೀಡಿಂಗ್ ಆಗುತ್ತಲ್ವಾ, ಆಮೇಲೆ ನೋಟ್ ಮೇಕಿಂಗ್ ಮಾಡ್ಲಿಕ್ಕೆ ಬನ್ನಿ. ನೋಟ್ಸ್ ಮಾಡ್ಲಿಕ್ಕೆ ಯಾವ ರೀತಿ ನೋಟ್ಸ್? GS1ಗೆ ಒಂದು ನೋಟ್ಸ್, GS2ಗೆ ಒಂದು ನೋಟ್ಸ್, GS3ಗೆ ಒಂದು ನೋಟ್ಸ್, GS4ಗೆ ಒಂದು ನೋಟ್ಸ್. ಸರ್ ಯಾವ ರೀತಿ ಸರ್ ನೋಡೋದು? ನೀವೇನು ಆಥರ್ ಬುಕ್ಸ್ ಓದಿದಿರಲ್ವಾ, ಅದರಿಂದ ನಿಮ್ಮ PYQ ಏನಿರುತ್ತೆ, ಪ್ರೀವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆ, ಅಟ್ಲೀಸ್ಟ್ 5 year, ಇಫ್ ಟೈಮ್ ನಿಮ್ಗಿದೆ ಅಂದ್ರೆ ಅಟ್ಲೀಸ್ಟ್ 8 to 10 year PYQ ಕೀವರ್ಡ್ ಅನಾಲಿಸಿಸ್ ಮಾಡಿ. ಡೋಂಟ್ ವರಿ, ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಮಾಡ್ಕೊಡ್ತೀನಿ ಮೆಂಟರ್ಶಿಪ್ ಅಲ್ಲಿ. ಸೊ ಕೀವರ್ಡ್ಗೆ ಪ್ರತಿ ಕೀವರ್ಡ್ಗೂ ಕೂಡ 3 pages ನೋಟ್ಸ್ ಅನ್ನ ಮಾಡ್ತಾ ಬರಬೇಕಾಗುತ್ತೆ. ಈ 3 pages ನೋಟ್ಸ್ ಹೆಂಗ್ ಸರ್ ಮಾಡೋದು? ಪ್ರತಿ ಕೀವರ್ಡ್ಗೂ, ಫಾರ್ ಎಕ್ಸಾಂಪಲ್ ನಕ್ಸಲಿಸಮ್, ಟೆರರಿಸಮ್, ಇವೆಲ್ಲ ಒಂದೊಂದು ಕೀವರ್ಡ್. ನಕ್ಸಲಿಸಮ್ ಬಗ್ಗೆ ಸೊ ಇಶ್ಯೂಸ್ ಏನೇನಿದೆ, ಅದರಿಂದ ನಮ್ಗೆ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ನೆಕ್ಸ್ಟ್ ವೇ ಫಾರ್ವರ್ಡ್ ಏನಿದೆ, ಒಂದಷ್ಟು ಅಪ್ರೋಚಸ್, ಒಂದಷ್ಟು ಡೈಮೆನ್ಷನ್ಸ್, ಇವನ್ನೆಲ್ಲ ಹಾಕಿ ಕನ್ಕ್ಲೂಷನ್, ಇಂಟ್ರೊಡಕ್ಷನ್, ಇಷ್ಟು ಮಾಡಿ 3 pages. ನಕ್ಸಲಿಸಮ್ ಇದೊಂದು ಕೀವರ್ಡ್, ಟೆರರಿಸಮ್ ಇದೊಂದು ಕೀವರ್ಡ್, ಸೊ ಮತ್ತೆ ನಾರ್ತ್ ಈಸ್ಟರ್ನ್ ಇನ್ಸರ್ಜೆನ್ಸಿ ಇದೊಂದು ಕೀವರ್ಡ್. ಈ ರೀತಿ ಪ್ರತಿ ಕೀವರ್ಡ್ಗೂ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಆ ನೋಟ್ಸ್ ಹೆಂಗ್ ಸರ್ ಮಾಡೋದು? ನೀವು ಫಸ್ಟ್ ಈ ಸಬ್ಜೆಕ್ಟ್ ಏನ್ ಮುಗಿಸ್ತಿರಲ್ಲ ಆಥರ್ ಬುಕ್ಸ್, ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಯೂಸ್ ಮಾಡ್ಕೊಂಡು ನಂಬರ್
ನಂಬರ್ 2 ನಿಮ್ ಸ್ಟ್ಯಾಂಡರ್ಡ್ ಬುಕ್ ಆಯ್ತು. ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಾದ್ರು ಒಂದು ವಾಕ್ಯ ಅಥವಾ 2 ವಾಕ್ಯ ಅಥವಾ 3 ವಾಕ್ಯ ಸಿಗುತ್ತೆ. 15 ದಿನಕ್ಕೋ ತಿಂಗಳಿಗೋ 1.5 ತಿಂಗಳಿಗೋ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಯಾವ್ದಾದ್ರು ಒಂದು ಡಾಟಾ ರಿಲೀಸ್ ಆಗಿದೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕೋರ್ಟ್ ಸಿಕ್ತು. ನಮ್ಮ CJI ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳಿದ್ರು, ಡೋಂಟ್ ವರಿ, ಹೊಸ ವಿದ್ಯಾರ್ಥಿಗಳು ಇದೆಲ್ಲ ಕಷ್ಟ ಅನ್ಸುತ್ತೆ, ಇದೆಲ್ಲ ಮಾಡಕ್ ಇಷ್ಟ ಆಗುತ್ತಾ ಅನ್ಸುತ್ತೆ. ಸಿಲೆಬಸ್ ಅನ್ನ ಬ್ರೇಕ್ ಡೌನ್ ಮಾಡಿ ಓದ್ತಾ ಹೋದ್ರೆ ಈಸಿ ಆಗ್ತಾ ಹೋಗುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಡಿ. ಒಂದು ಬ್ರಾಡ್ ಐಡಿಯಾ ಹೇಳ್ತಾ ಇದ್ದೀನಿ ಹೆಂಗಿರ್ಬೇಕು ನಿಮ್ಮ 1 ವರ್ಷ ಅಂತ. ನಾನು ಮೆಂಟರ್ಶಿಪ್ ಅಲ್ಲೆಲ್ಲ ಮಾಡಿಸ್ತೀನಿ, ಆರಾಮಾಗಿರಿ. ಸೊ ಕರೆಂಟ್ ಅಫೇರ್ಸ್ ಇಂದ ಅಲ್ಲೇ ಹಾಕ್ಬೇಕಾಗುತ್ತೆ. ದೆನ್ ನಿಮ್ಮ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ChatGPT ಅದು ಇದು, ChatGPT ಎಲ್ಲವೂ ಕೂಡ ಅಕ್ಯುರೇಟ್ ಆಗಿರಲ್ಲ, ದಯವಿಟ್ಟು ಅದನ್ನ ಗಮನಿಸಬೇಕು. ಯೂಸ್ ಮಾಡ್ಕೊಂಡು ಜಸ್ಟ್ 3 pages ಈ ತರ ಕಂಪ್ಲೀಟ್ GS 1 2 3 4 5 ಅಷ್ಟಕ್ಕೂ ನೋಟ್ಸ್ ಮಾಡಬೇಕು. ಬಟ್ ಬಿಫೋರ್ ನೋಟ್ಸ್ ಮಾಡೋಕ್ಕಿಂತ ಮುಂಚೆ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನ 1 ರೀಡಿಂಗ್ ಆಗಿರ್ಲೇಬೇಕು. ಸ್ಟ್ಯಾಂಡರ್ಡ್ 1 ರೀಡಿಂಗ್ ಆದ ನಂತರ ನೋಟ್ಸ್ ಮಾಡ್ಲಿಕ್ಕೆ ಶುರು ಮಾಡಿ. ಅಂಡ್ ಬಿಲೀವ್ ಮಿ, ಈ ನೋಟ್ಸ್ ಮಾಡ್ಲಿಕ್ಕೆ ನಮ್ಮ ಡಿಸೆಂಬರ್ ಒಳಗಡೆ ಸಾಧ್ಯ ಇಲ್ಲ. ಐ ನೋ, ಟಾಪರ್ಸ್ಗೂ ಕೂಡ ಸಾಧ್ಯ ಇಲ್ಲ, ಐ ನೋ. ಸೊ ತಾವು ಏನ್ ಮಾಡ್ಬೇಕು, 1 ರೀಡಿಂಗ್ ಕಂಪ್ಲೀಟ್ ಆಗಿದೆಯಲ್ವಾ ಮೈನ್ ಸಿಲೆಬಸ್, ಒಂದು 60 to 70% ನೋಟ್ ಮೇಕಿಂಗ್ ರೆಡಿ ಇರಬೇಕು ಬಿಫೋರ್ ಯುವರ್ ಪ್ರಿಲಿಮ್ಸ್. ಅಂದ್ರೆ ಬಿಫೋರ್ ಡಿಸೆಂಬರ್ 60 to 70% ನೋಟ್ಸ್ ರೆಡಿ ಇರಬೇಕು. ಬಟ್ ಆ ಸಿಲೆಬಸ್ ಏನಿದೆಯಲ್ಲ ಅಷ್ಟು ಓದಿರ್ಬೇಕು. ಸೊ ಇದಾದ ನಂತರ ಸೊ ಅಷ್ಟರಲ್ಲಿ ನವೆಂಬರ್ ಡಿಸೆಂಬರ್ ಬಂದಿರುತ್ತೆ. ದೆನ್ ಜನವರಿಯಿಂದ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಿಲಿಮ್ಸ್ಗೆ ಕೂತ್ಕೋಬೇಕಾಗುತ್ತೆ. ಬಟ್ ಕೆಲವು ಸ್ಟೂಡೆಂಟ್ಸು ಡಿಸೆಂಬರ್ ಇಂದ ಕೂತ್ರೆ ಬೆಸ್ಟ್. ಯಾಕಂದ್ರೆ ತುಂಬಾ ಡಿಫಿಕಲ್ಟ್ ಅನ್ಸಿರುತ್ತೆ, ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲದೆ ಇರೋದಿರ್ಬೋದು, ಅಥವಾ ಸರ್ ನನಗೆ ಫಿಲಿಮ್ಸ್ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಸರ್, 1-2-3 ಅಟೆಂಪ್ಟ್ ಮಾಡಿದೆ ಸರ್, ಫಿಲಿಮ್ಸ್ ಪಾಸ್ ಆಗ್ತಾ ಇಲ್ಲ ಸರ್, ಆ ತರದವ್ರು ಅಟ್ಲೀಸ್ಟ್ ಡಿಸೆಂಬರ್ ಇಂದನಾದ್ರೂ ಪ್ರಿಲಿಮ್ಸ್ಗೆ ಕೂರ್ಬೇಕಾಗತ್ತೆ. ಮತ್ತೇನ್ ಮಾಡೋದು ಸರ್, ಈಗ ಏನು ಇಲ್ಲ, ಸಿಂಪಲ್ ಕೂತ್ಕೊಂಡ ನಂತರ ಫಸ್ಟ್ ಫೌಂಡೇಶನ್ ಏನ್ ಮಾಡಿರ್ತಾರೆ ನೆನ್ಪು ಮಾಡ್ಕೊಳ್ಳಿ. ಯಾವಾಗ? ಜೂನ್ ನಲ್ಲಿ. ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಮ್ಯಾಥ್ಸ್, ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ. ಈ ಫಸ್ಟ್ ಫೌಂಡೇಶನ್ ಏನ್ ಅವಾಗ ಮಾಡಿದ್ರಲ್ಲ ಜೂನ್ ಅಲ್ಲಿ, ಅದನ್ನ 1 ರೀಡಿಂಗ್ ಈಗ ಜನವರಿಲಿ. ಅದಾದ ನಂತರ ಜನವರಿ, ಫೆಬ್ರವರಿ, ಮಾರ್ಚ್ ಅಷ್ಟರಲ್ಲಿ 2nd ರೀಡಿಂಗ್. ಮಾರ್ಚ್ ಅಷ್ಟರಲ್ಲಿ 2nd ರೀಡಿಂಗ್ ಆಗಿರ್ಬೇಕು. ದೆನ್ ಅದೇ ಸೇಮ್ ಸಬ್ಜೆಕ್ಟ್, ಈ ಫೌಂಡೇಶನ್ ಸಬ್ಜೆಕ್ಟ್. ದೆನ್ ಅದಾದ ನಂತರ ಮಾರ್ಚ್ ಎಂಡಿಂಗ್ ಅಷ್ಟಲ್ಲಿ ಟೆಸ್ಟ್ ಸೀರೀಸ್ ಅನ್ನ ಶುರು ಮಾಡಿರ್ಬೇಕು. ಬಿಕಾಸ್ ನಾನು ಫೌಂಡೇಶನ್ ಅನ್ನು ಒಂದ್ಸತಿ ಓದಿದ್ದೆ, ಯಾವಾಗ? ಈ ಟೈಮಲ್ಲಿ, ಜೂನ್ ಟೈಮಲ್ಲಿ. ಹೊಸ ವಿದ್ಯಾರ್ಥಿಗಳಾದ್ರೆ, ಹಳೆ ಒಬ್ಬರಾದ್ರೆ ಆಲ್ರೆಡಿ ಒಂದು ಫೌಂಡೇಶನ್ ಓದಿರ್ತೀರಿ. ಅದಾದ ನಂತರ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳಲ್ಲಿ 2 ಟೈಮ್ಸ್ ಓದಿದೆ ಸೇಮ್ ಫೌಂಡೇಶನ್ ಅನ್ನ. ಸರ್ ಅಷ್ಟು ದಿನಕ್ಕೆ ಓದಕ್ಕಾಗುತ್ತಾ ಸರ್? ಡೆಫಿನೆಟ್ಲಿ ಆಗುತ್ತೆ. ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ನ ಕೇಳಿ, ಅವರು ಫಸ್ಟ್ ಅಟೆಂಪ್ಟ್ ಬರ್ತಿದ್ದು 70-60 ಏನ್ ಮಾಡಿದಾರಲ್ಲ, ಅವ್ರಿಗೆ 90 days ಅಲ್ಲಿ ಕಂಪ್ಲೀಟ್ ಈ ಫೌಂಡೇಶನ್ ಕೋರ್ಸ್ ಓದಿದ್ರೆ, ಜಸ್ಟ್ 90 days ಅಲ್ಲಿ ಫಸ್ಟ್ ರೀಡಿಂಗ್ ಓದಿರೋರು. ಬಟ್ ರಿವಿಷನ್ಗೆ ಆಗಲ್ವಾ? ರಿವಿಷನ್ಗೆ ಅರೌಂಡ್ 120 days ಅಲ್ಲಿ ಈಚ್ ಅಂಡ್ ಎವರಿ ವರ್ಡ್ಸ್ ಎಲ್ಲಾ ಸಬ್ಜೆಕ್ಟ್ ಕೂಡ ನಮ್ಮ ಮೆಂಟರ್ಶಿಪ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಸೊ ಆಲ್ರೆಡಿ ಇಷ್ಟು ಮಾಡಿದ್ದವ್ರಿಗೆ ಇಲ್ಲಿ 2 ರೀಡಿಂಗ್ ಮಾಡೋದು ಈಸಿ. ಫಸ್ಟ್ ರಿವಿಷನ್ ಇಂದ ಸೆಕೆಂಡ್ ರಿವಿಷನ್ಗೆ ಟೈಮ್ ಕಡಿಮೆ ತಗೊಳುತ್ತೆ, 2nd ಇಂದ 3rd ಗೆ ಟೈಮ್ ಕಡಿಮೆ ತಗೊಳುತ್ತೆ. ಸೊ ದೆನ್ ಮಾರ್ಚ್ ಇಂದ ಟೆಸ್ಟ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಿಲ್ಲ, ಮಾರ್ಚ್ ಏಪ್ರಿಲ್ ಇಂದ. ಸೊ ಅಪ್ ಟು ಈ ದಿನದವರೆಗೆ, ಮೇ 24 ದಿನದವರೆಗೆ ಅಟ್ಲೀಸ್ಟ್ 30+ ಟೆಸ್ಟ್ ಸೀರೀಸ್ ಮಾಡೋಣ. ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ವಿತ್ ರಿವಿಷನ್ ಮಾಡಬೇಕು. ಅದ್ರ ಜೊತೆಗೆ ಒಂದು ಫೈನಲ್ ರಿವಿಷನ್ ಆಗಬೇಕು. ಅಲ್ಲಿಗೆ ನಿಮಗೆ ಫೌಂಡೇಶನ್ 4 ರಿವಿಷನ್ ಆಗುತ್ತೆ ಪ್ರಿಲಿಮ್ಸ್ದು. ಇದ್ರ ಜೊತೆಗೆ CSET ಯಾವಾಗ ಮಾಡ್ಬೇಕು ಸರ್? ಮತ್ತೆ ಅರೌಂಡ್ ತುಂಬಾ ಡಿಫಿಕಲ್ಟ್ ಅನ್ಸೋರು ಈ ಮೇನ್ಸ್ ಪ್ರಿಪರೇಷನ್ ಇನ್ನೇನು 1 ರೀಡಿಂಗ್ ಮುಗಿಯುತ್ತಲ್ವಾ ನವೆಂಬರ್, ಅವಾಗಿಂದ ಡೈಲಿ 1 hour ಕೊಡ್ಕೋತಾ ಬನ್ನಿ ನಿಮ್ಮ CSETಗೆ. ಅಪ್ ಟು ಎಲ್ಲಿವರೆಗೂ ಸರ್? ಅಪ್ ಟು ಜನವರಿವರೆಗೂ 1 hour, ಜನವರಿಯಿಂದ 2 hour. ದೆನ್ ಆಮೇಲೆ ಫೆಬ್ರವರಿ ಎಂಡ್ ಆದ ತಕ್ಷಣ ವೀಕ್ಲಿ 1 day, ಹಂಗೇನೆ ತುಂಬಾ CSET ಕಷ್ಟ ಇರುತ್ತೆ. ಆಮೇಲೆ ಮಾರ್ಚ್ ಬಂದ ತಕ್ಷಣ ವೀಕ್ಲಿ 15 ದಿನಕ್ಕೆ 3 ದಿನ. ಈ ತರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾನು ಮಾಡಿಸ್ತೀನಿ, ತಲೆಗೆ ಎಡ್ಸ್ಕೋಬೇಡಿ. ಯಾಕಂದ್ರೆ ಈ ಸರ್ತಿ ನಾನು ನೆಕ್ಸ್ಟ್ ಅಟೆಂಪ್ಟ್ ನಾನು ಕೊಡ್ತಿರೋದ್ರಿಂದ ನಾನು ಆಫ್ಲೈನ್ ಕ್ಲಾಸಸ್ ಅನ್ನ ಬಿಟ್ಟಿದ್ದೀನಿ, ಆನ್ಲೈನ್ ಅಷ್ಟೇ ಮಾಡ್ತಾ ಇರ್ತೀನಿ. ಸೊ ಟೈಮ್ ಸಿಗುತ್ತೆ, ಆರಾಮಾಗಿರಿ. ಅಂಡ್ 2026 ಮೇ ಆಗುತ್ತಲ್ವಾ, ಅಲ್ಲಿಂದ ಇಲ್ಲಿಗೆ ಅಗೈನ್ 90 days ಅಷ್ಟೇ ಇರುತ್ತೆ ಮೈನ್ಸ್ಗೆ ನಿಮ್ಗೆ ಆ ಫಿಲಿಮ್ಸ್ ಆದ ನಂತರ. ಸೊ ಇಲ್ಲಿ ಏನ್ ಮಾಡಿದಿರಾ, 70% ನೀವು GS 1 2 3 4 ಮುಗಿಸಿದಿರಲ್ವಾ, ಇದ್ರ ಜೊತೆಗೆ ಆಪ್ಷನ್ ಅಲ್ಲಿ ನಿಮ್ದು ಯಾವುದೇ ಆಗಿರ್ಲಿ ಅಟ್ಲೀಸ್ಟ್ ಒಂದ್ಸತಿನಾದ್ರೂ ಕ್ಲಾಸ್ ಕೇಳಿರ್ಬೇಕು.
ಇಲ್ಲ ಒಂದ್ಸತಿನಾದ್ರೂ ತಾವುಗಳು ಆಪ್ಷನಲ್ ಅನ್ನ ಮುಗಿಸಿರ್ಬೇಕು ಒಂದ್ಸತಿ ಓದಿ. ಈಗ ಇಲ್ಲಿ 90 ಡೇಸ್ ಏನಿರುತ್ತಲ್ವಾ, 90 ಡೇಸ್ ಇದರಲ್ಲಿ ಇನ್ನೊಂದು 30% ಏನು ನಾವು ಬಿಟ್ಟಿರ್ತೀವಲ್ವಾ, ಅಲ್ಲಿ ನೋಟ್ ಮಾಡೋದು GS 1 2 3 4 ಅದನ್ನ ಮಾಡ್ಕೋಬೇಕು ಬೇಗ. ಫಸ್ಟ್ 90 ಡೇಸ್ ಅಲ್ಲಿ ಫಸ್ಟ್ 1 ಮಂತ್ ಈ 30% ಮುಗಿಸೋದಕ್ಕೆ, ಅದ್ರ ಜೊತೆಗೆ ಆಪ್ಷನ್ ಅಲ್ಲ ಇನ್ನೊಂದು ರೀಡಿಂಗ್ ಮಾಡ್ಲಿಕ್ಕೆ ಫಸ್ಟ್ 30 ಡೇಸ್. ಅನದರ್ 60 ಡೇಸ್ ಏನಿರುತ್ತೆ, ಟೆಸ್ಟ್ ಸೀರೀಸ್ ಮೇನ್ಸ್ಗೆ ಬರೀಲೇಬೇಕು. ಟೆಸ್ಟ್ ಸೀರೀಸ್ ಅನ್ನು ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ತೆಗೆದುಕೊಂಡು ಜಸ್ಟ್ ಆನ್ಸರ್ ರೈಟಿಂಗ್, ಮೇನ್ ಟೆಸ್ಟ್ ಸೀರೀಸ್ ರಿವಿಷನ್, ಟೆಸ್ಟ್ ಸೀರೀಸ್ ಅಷ್ಟೇ ಇರಬೇಕು. ಬಿಕಾಸ್ ನಮ್ಮ ಆಪ್ಷನ್ ಕಂಪ್ಲೀಟ್ ಆಗಿದೆ, GS ಕಂಪ್ಲೀಟ್ ಆಗಿರುತ್ತೆ. ಸೊ ದೆನ್ ಈ ದಿನ ಏನ್ ಬರುತ್ತಲ್ಲ, ಈಗ ಹೋಗಿ ಮೇನ್ಸ್ ಅನ್ನ ಕೊಟ್ಟು ಬರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಇದು ಒನ್ ಆಫ್ ದ ಬೆಸ್ಟ್ ಸ್ಟ್ರಾಟಜಿ ನಾನೀಗ ಹೇಳಿರ್ತಕ್ಕಂಥದ್ದು. ಅದ್ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ ಸರ್, ಯಾವ್ಯಾವ ಓದ್ತಾ ಇರ್ತೀನಿ, ಏನೇನೋ ಮಾಡ್ತಿರ್ತೀನಿ ಅಂದ್ರೆ ನಿಮ್ ಲೈಫ್ ಏನೇನೋ ಆಗುತ್ತೆ, ಒಂದು ಸ್ಟ್ರಕ್ಚರ್ ಅಲ್ಲಿ ಇರಲ್ಲ. ಅಂಡ್ ಬಿಲೀವ್ ಮಿ ಫಸ್ಟ್ ಟೈಮ್ ಬಂದ್ರಲ್ವಾ ನಮ್ಮ ಕನ್ನಡದಿಂದ, ಕೋಲಾರದವರು ನಂದಿನಿ ಮ್ಯಾಮ್, ಅವರು ಫಸ್ಟ್ ಡೇ ಶುರು ಮಾಡಿದ್ದೆ ಹೇಗೆ ಅಂದ್ರೆ, ಸರ್ ನನ್ನ ಕೈಲಿ ಎಕ್ಸಾಮ್ ಆಗುತ್ತಾ ಸರ್ ಅಂತ ಹೇಳಿ ಅನರ್ಘ IAS ಸಂಸ್ಥಾಪಕರ ಹತ್ರ ಹೋಗಿದ್ರು ಅವರು. ನನ್ನ ಕೈಲಿ ಆಗುತ್ತಾ ಸರ್ ಇದು, ನಾನು ಮಾಡ್ಬಲ್ಲೇನಾ ಸರ್ ಅಂತೇಳಿ, ನಾನು ಪಾಸ್ ಮಾಡ್ತೀನೋ ಅಂದವರು ಫಸ್ಟ್ ರ್ಯಾಂಕ್ ಬಂದ್ರು. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಸಾಧ್ಯ ಆಗುತ್ತೆ. ಅಂಡ್ ಅಗೈನ್ ನಾನೇನು ಮೆಂಟರ್ಶಿಪ್ ಅದು ಇದು ಅಂತೇಳಿ ಆಗ್ಲಿ ಹೇಳಿದ್ನಲ್ವಾ, ಕ್ಲಾಸು ವಿತ್ ಮೆಂಟರ್ಶಿಪ್ ಎರಡು ಸೇರಿ 4999, 299 ಬರೀ ಮೆಂಟರ್ಶಿಪ್ಗೆ ಬರೀ ಜಾಯ್ನ್ ಆಗ್ತೀನಿ ಅಂದ್ರೆ ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿ. ಅದಾದ ನಂತರ ಇಲ್ಲಿ ಕೋರ್ಸ್ UPSC ಕೋರ್ಸ್ ಇದೆ, ESI PSI 4490 ಕೋರ್ಸ್ ಇದೆ, KSK 3555 ಇದೆ, ಪೊಲೀಸ್ ಕಾನ್ಸ್ಟೇಬಲ್ 3333. ಸೊ ದೆನ್ ನೋಡಿ, ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಮೈನ್ಸ್ ಪ್ರಿಪರೇಷನ್ ಅಟ್ಲೀಸ್ಟ್ 70% ಬಿಫೋರ್ ಯುವರ್ ಪ್ರಿಲಿಮ್ಸ್ ಅಟ್ಲೀಸ್ಟ್ 70% ಮೈನ್ಸ್ ಪ್ರಿಪರೇಷನ್ ಆಗಿರ್ಬೇಕು. ಇಟ್ ಮೀನ್ಸ್ ನೀವೇನು ಈ ಜೂನ್ ಇಂದ ನೆಕ್ಸ್ಟ್ ಜನವರಿವರೆಗೆ ಪ್ರಿಪರೇಷನ್ ಮಾಡ್ತಿರಲ್ಲ ಮೈನ್ಸ್, ಅಟ್ಲೀಸ್ಟ್ 70% ನೋಟ್ ಮೇಕಿಂಗ್ ಆಗಿರ್ಬೇಕು. ಅಂದ್ರೆ ಒಂದ್ ರೀಡಿಂಗ್ ಅನ್ನ ಮುಗಿಸಿ ನೋಟ್ ಮೇಕಿಂಗ್ ಆಗಿರ್ಬೇಕು. ಕಂಪ್ಲೀಟ್ ಆಗ್ಬೇಕಾ? ನಾಟ್ ನೆಸೆಸರಿ, ಆಗೋದು ಇಲ್ಲ. ಅಂಡ್ ಆಪ್ಷನಲ್ ಅಟ್ಲೀಸ್ಟ್ ಒನ್ಸ್ ಬಿಫೋರ್ ಯುವರ್ ಪ್ರಿಲಿಮ್ಸ್, ಅಂದ್ರೆ ಈ ಜೂನ್ ಇಂದ ಈ ಜನವರಿವರೆಗೆ ಆಪ್ಷನಲ್ ನೀವು ಕ್ಲಾಸ್ ಕೇಳ್ತಿದ್ದೀರಾ, ಅಟ್ಲೀಸ್ಟ್ ಒಂದ್ಸತಿ ಕ್ಲಾಸ್ ಕೇಳಿರ್ಬೇಕು, ಅಥವಾ ಓದ್ತಾ ಇದ್ದೀರಾ ಒಂದ್ಸತಿ ಸಿಲೆಬಸ್ ಅನ್ನ ಮುಗಿಸಿರ್ಬೇಕು. ಇದೆರಡು ಕಂಡೀಷನ್ಸ್. ಸೊ ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನೀವು ಎಷ್ಟು ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಿರಲ್ಲ ಅಷ್ಟು ನೀವು ಕ್ಲಿಯರ್ ಮಾಡ್ತಕ್ಕಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಯಾಕೆ ಗೊತ್ತಾ, ಈಗ ಜೂನ್ ಬಿಟ್ಟು ನೀವು ಜುಲೈ ಸ್ಟಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ, ನೋಡಿ ಮೈನ್ಸ್ ಕಮ್ಮಿ ಟೈಮ್ ಸಿಗುತ್ತೆ. ಇಲ್ಲಾಂದ್ರೆ ಆಮೇಲೆ ನಾವು ಪ್ರಿಲಿಮ್ಸ್ ಲೇಟ್ ಆಗಿ ಹೋಗ್ಬೇಕಾಗುತ್ತೆ, ಅವು ಪ್ರಿಲಿಮ್ಸ್ ಕ್ಲಿಯರ್ ಆಗಲ್ಲ. ಅಥವಾ ಮಧ್ಯದಲ್ಲಿ ಏನಾದ್ರು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ 1 ತಿಂಗಳು ಸರ್ 15 ದಿನ ಮದುವೆ ಸರ್ ಹೋಗ್ಬರ್ತೀನಿ, ಆಗ ನಿಮ್ಗೆ ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಹೊಡ್ತಾ ಬೀಳುತ್ತೆ, ಬೇಗ ಪ್ರಿಲಿಮ್ಸ್ ಬರೋಕ್ಕಾಗಲ್ಲ. ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಪ್ರಿಪರೇಷನ್ ಅನ್ನ ಶುರು ಮಾಡಬೇಕು, ನಂಬರ್ 1. ನಂಬರ್ 2, ಎಷ್ಟು ಬೇಗ ನಾವು ಇಲ್ಲೊಂದು 70% ಮೈನ್ಸ್ ನ ಮುಗಿಸ್ಕೋತೀವಲ್ವಾ ಅಷ್ಟು ಬೇಗ ಪ್ರಿಲಿಮ್ಸ್ ಹೋಗಕ್ಕೆ ಸಾಧ್ಯ. ಜನವರಿಗೆ ಹೋಗ್ಬೇಕು ಅಂತ ಏನಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ಡಿಸೆಂಬರ್ಗೆ ಹೋದ್ರೆ ಇನ್ನೂ ಒಳ್ಳೇದು ಪ್ರಿಲಿಮ್ಸ್ಗೆ. ಸರ್ ಒಂದ್ 2-3 ಅಟೆಂಪ್ಟ್ ಕೊಟ್ಟಿದ್ದೀನಿ ಆಗ್ತಾನೆ ಇಲ್ಲ ಪ್ರಿಲಿಮ್ಸ್ ಅನ್ನೋರು, ನವೆಂಬರ್ಗೆ ಹೋದ್ರೆ ಇನ್ನೂ ಒಳ್ಳೇದು. ಅಂದ್ರೆ ಬೇಗ ಪ್ರಿಲಿಮ್ಸ್ ಸ್ಟೇಜ್ ನಾವು ಹೋಗ್ಬೇಕು ಅಂದ್ರೆ ಇಲ್ಲಿ ಬೇಗ ಮುಗಿಸಿರ್ಬೇಕು. ಅಂಡ್ ಒನ್ ಥಿಂಗ್, ವೆರಿ 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 ಬೋರಿಂಗ್ ಜರ್ನಿ ಇದು. ಬೋರಿಂಗ್ ಜರ್ನಿ ಇಲ್ಲ ಅಂದ್ರೆ, ಕಷ್ಟ ಇಲ್ಲ ಅಂದ್ರೆ ಎಲ್ಲರೂ IAS ಆಗಿರೋರು. IAS ಬೆಲೆ ಇರ್ತಿತ್ತ? ನೋ. ಐ ರಿಸ್ಕ್ ಎಲ್ಲಿರುತ್ತೋ ಐ ರಿವಾರ್ಡ್ ಅಲ್ಲಿ ಇರುತ್ತೆ. ಎಲ್ಲಿ ಕಷ್ಟ ಇರುತ್ತೋ ಅಲ್ಲಿ ನಿಮಗೆ ಮರ್ಯಾದೆ ಜಾಸ್ತಿ ಸಿಗುತ್ತೆ. ಆರಾಮಾಗಿ ಇವತ್ತು ಮ್ಯಾಚ್ ಇದೆ, ಮ್ಯಾಚ್ ನೋಡ್ಕೊಂಡು ಕುತ್ಕೊಳ್ಳೋದು ಈಸಿ. ನೋಡಿ ಜಿಯೋ ಹಾಟ್‌ಸ್ಟಾರ್ ತಗೊಂಡು ನೋಡಿ, 40-50 ಕೋಟಿ ಜನ ಮ್ಯಾಚ್ ನೋಡ್ತಾರೆ. ಎಲ್ಲರಿಗೂ ಲೈಫಲ್ಲಿ ಬೆಲೆ ಇರುತ್ತಾ? ಅವರೆಲ್ಲರೂ ಸಕ್ಸಸ್ಫುಲ್ ಆಗಿದಾರ? ಅದು ಈಸಿ, ರಿವಾರ್ಡು ಕಮ್ಮಿ. ಏನ್ ಸಿಗುತ್ತೆ? ಎಂಟರ್ಟೈನ್ಮೆಂಟ್ ಒಂದು 1/2 hour, ದೆನ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಲೇಬೇಕು. ಸೊ ನಿಮ್ಗೆ ಐ ರಿಸ್ಕ್ ಐ ರಿವಾರ್ಡ್. ತುಂಬಾ ಬೋರಿಂಗ್ ಏನಿರುತ್ತೋ ಅಲ್ಲಿ ಫ್ರೂಟ್ಫುಲ್ ಚೆನ್ನಾಗಿರುತ್ತೆ. ಅಲ್ಲಿ ಫಾರ್ ಎಕ್ಸಾಂಪಲ್ ಹಾಗಲಕಾಯಿ ತುಂಬಾ ಒಳ್ಳೇದು, ಬಟ್ ಬಾಯಿ ಕಹಿ. ಸಕ್ಕರೆ ತುಂಬಾ ಸ್ವೀಟು, ಸಾಗದಾಗಿರುತ್ತೆ, ಹೆಲ್ತಿಗೆ ಒಳ್ಳೇದಲ್ಲ. ಕ್ಯಾನ್ಸರ್ಗೆ ನೀವು ಊಟ ಕೊಡ್ತಿದ್ದಂಗೆ ನೀವೇನೋ ಸಕ್ಕರೆ ತಿಂತಾ ಇದ್ರೆ. ಸೊ ಐ ಹೋಪ್ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ದೆನ್ ಎಸ್, ಪ್ರಿಲಿಮ್ಸ್ ಪ್ರಿಪರೇಷನ್ ಅಲ್ಲಿ ಜಾನ್, ನವೆಂಬರ್, ಡಿಸೆಂಬರ್, ಓಕೆ ಇದು ಆಲ್ರೆಡಿ ಹೇಳಿದೀನಿ ನಿಮ್ಗೆ. 3 ರಿವಿಷನ್ ಆಗಿರ್ಬೇಕು, 5 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಅನ್ನ, ಒಂದು ಸಬ್ಜೆಕ್ಟ್ 5 ಟೆಸ್ಟ್ ಅನ್ನ ಬರೀಬೇಕು, 10-15 ಫುಲ್ ಅಂತ ಬರೀಬೇಕು, ಅದು ಕೂಡ ಹೇಳಿದೀನಿ. ಅಂಡ್ ಲಾಸ್ಟ್ ಕೊನೆಗೆ ಅಗೈನ್ ಸೇಮ್ ನಮಗ ಕೋರ್ಸಸ್ ಲಭ್ಯ ಇದೆ, ದಯವಿಟ್ಟು ಪಾಸ್ ಮಾಡಿ ನೋಡ್ಕೊಳ್ಳಿ ಯಾವ್ಯಾವ್ದು ಲಭ್ಯ ಇದೆ ಅಂತ ಹೇಳಿ. ಅಂದ್ರೆ ನಾನೊಂದು ಒಂದಂತೂ ಗ್ಯಾರಂಟಿ ಕೊಡ್ತೀನಿ, ಪ್ರೈಮ್ಸ್ ಕ್ಲಾಸಸ್ ಶುರುವಾಗಿರೋದು ಇದರಲ್ಲೇ ನಾನು ಇರ್ಬೇಕು ಅಂತಲ್ಲ, ಇದೇ ನಾನು ಬಿಸ್ನೆಸ್ ಆಗ್ಬೇಕು ಅಂತ ಅಲ್ಲ, ಒಂದು ಬದಲಾವಣೆಯನ್ನು ಏನಾದ್ರು ತರೋಣ ಅಂತ, ರೂರಲ್ ಸ್ಟೂಡೆಂಟ್ಸ್ಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ಲಿ ಅಂತ.
ನಾನೇ ಹೋಗಿ ಕ್ಲಾಸ್ ಮಾಡ್ತಾ ಇದ್ನಲ್ಲ, ನಾನೇ ಕ್ಲಾಸ್ ಮಾಡೋದು ಆಫ್ಲೈನಲ್ಲಿ 1 ಲಕ್ಷ ಚಾರ್ಜ್ ಮಾಡ್ತಾ ಇದ್ರು UPSCಗೆ. KSಗೆ 60,000 ಚಾರ್ಜ್ ಮಾಡ್ತಾ ಇದ್ರು. ಬಟ್ ನಾನೇ ಅಗೇನ್ ಅಲ್ಲಿಗಿನ ಜಾಸ್ತಿ ಇಲ್ಲಿ ಮಾಡ್ತೀನಿ, ಅತಿ ಕಡಿಮೆ ಪ್ರೈಸ್ ಅಲ್ಲಿ ಇಟ್ಟಿದ್ದೀನಿ. ಇಟ್ಸ್ ಯುವರ್ ವಿಶ್, ನಿಮ್ಮ ನಿರ್ಧಾರ. ವಿದ್ಯಾರ್ಥಿಗಳನ್ನ ಕೇಳಿ. ಸೊ ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ಇಲ್ಲಿಗೆ ನಾನು ಏನೇನು ಹೇಳಬೇಕಿತ್ತು ಎಲ್ಲ ಮುಗಿದಿದೆ. ವಿದ್ಯಾರ್ಥಿಗಳು ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ತಮ್ಮ ಡೌಟ್ಸ್ ಅನ್ನ ಕೇಳ್ಬೋದು. ಈಗ ನಿಮ್ಮ ಡೌಟ್ಸ್ ಅನ್ನ ತಗೋತೀನಿ ಈಗ ಒಂದು 5 ನಿಮಿಷ. ಏನೇನು ಡೌಟ್ಸ್ ಇದೆ ದಯವಿಟ್ಟು ಕೇಳಿ. ಯಾರಾದ್ರೂ ಲೇಟಾಗಿ ಜಾಯ್ನ್ ಆಗಿದ್ದೀರಲ್ವಾ, ಡೋಂಟ್ ವರಿ, ಇದೇ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನೈಟು ನೋಡ್ಕೊಳ್ಳಿ. ಕನ್ನಡ ಮೀಡಿಯಂನವರು ಆನ್ಸರ್ ರೈಟಿಂಗ್ ಸ್ಪೀಡ್ ಹೆಂಗ್ ಮಾಡೋದು ಸರ್? ನೋಡಿ, ಈ ಕ್ವಶನ್ ಯೂಶಲಿ ಎಲ್ಲರೂ ಕೇಳ್ತಾ ಇರ್ತಾರೆ. ಅಂಡ್ ಇದಕ್ಕೆ ಒಂದೇ ಆನ್ಸರ್ ಇರೋದು. ಏನದು ಅಂದ್ರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸ್ಟಾರ್ಟಿಂಗ್ ಅಲ್ಲಿ ಇಂಪ್ರೂವ್ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಅಂಡ್ ನಾನು ಯಾರ್ದೋ ಒಂದು ಟಾಪರ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಅವರು ಒಂದು ಪೇಪರ್ ಕಂಪ್ಲೀಟ್ ಮಾಡಕ್ಕೆ ಸ್ಟಾರ್ಟಿಂಗ್ ಅಲ್ಲಿ 4.75 ಗಂಟೆ 5 ಗಂಟೆ ತೆಗೆದುಕೊಂಡಿದ್ರಂತೆ, 3 ಗಂಟೆಲಿ ಕಂಪ್ಲೀಟ್ ಮಾಡೋದನ್ನ. ಸೊ ಇದೆಲ್ಲರಿಗೂ ಕಾಮನ್, ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ಗೂ ಕಾಮನ್. ಏನ್ ಮಾಡ್ಬೇಕು ಅಂದ್ರೆ, ನಾನು ಹೇಳಿರೋದು ಫಸ್ಟ್ ಮುಗಿಸ್ಕೊತಾ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಬನ್ನಿ. ಆಮೇಲೆ ಪ್ರಾಕ್ಟೀಸ್ ಮಾಡಿ 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 ಬರ್ದು ನೋಟ್ ಮೇಕಿಂಗ್ ಟೈಮಲ್ಲೆಲ್ಲ ನಿಮ್ದು ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ. ಅಂದ್ರೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಲೆಜಿಬಲ್ ಇರಬೇಕು, ಅರ್ಥ ಆಗೋ ತರ ಇರಬೇಕು. ಟಾಪರ್ಸ್ ಕಾಪಿ ತೆಗೆದು ನೋಡಿ, ಅರ್ಥನೇ ಆಗಲ್ಲ ಅಂದ್ರೂ ಅವ್ರು ಟಾಪರ್ಸ್ ಆಗಿರ್ತಾರೆ. ಬಿಕಾಸ್ ಓದೋಂಗ್ ಅರ್ಥ ಆದ್ರೆ ಸಾಕು, ತುಂಬಾ ದುಂಡಾಗಿರ್ಬೇಕು ಅಂತ ಏನಿಲ್ಲ. ಡೋಂಟ್ ವರಿ, ಆನ್ಸರ್ ರೈಟಿಂಗ್ದು ಸ್ಪೀಡು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಡೆವಲಪ್ ಆಗ್ತಾ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಬೇರೆ ಏನಾದ್ರು ಬೇಗ ಹೇಳಿ. ನೆಕ್ಸ್ಟ್ FD SD ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ದಾರೆ, ಅವ್ರಿಗೆ ಕ್ಲಾಸಸ್ ಮಾಡಬೇಕು. ಎಸ್, GS 1 2 3 4 ಕನ್ನಡದಲ್ಲಿ ಬರೆಯಬಹುದು, ಬಟ್ ಸೋರ್ಸ್ ಅನ್ನ ಇಂಗ್ಲಿಷ್ ಅಲ್ಲೇ ಓದಿ. ಕರ್ನಾಟಕದಲ್ಲಿ ತುಂಬಾ ಜನ ಯಾಮಾರಿಸುವವರಿದ್ದಾರೆ, ಎಚ್ಚರಿಕೆ. ಕನ್ನಡದಲ್ಲಿ ಎಲ್ಲ ಸೋರ್ಸು ಸಿಗುತ್ತೆ, ಅದು ಇದು ಕಥೆಗಳೆಲ್ಲ, ಎಲ್ಲ ಸೋರ್ಸು ಸಿಗಲ್ಲ. ಸೋರ್ಸ್ ಇಂಗ್ಲಿಷ್ ಅಲ್ಲಿ ಓದಿ, ಕನ್ನಡದಲ್ಲಿ ಬರೀಲಿಕ್ಕೆ ಟ್ರೈ ಮಾಡಿ. ಕನ್ನಡದಲ್ಲಿ ಬರೀಬಹುದು, ಏನ್ ತೊಂದರೆ ಇಲ್ಲ. ಎಲ್ಲದಕ್ಕೂ ಸೋರ್ಸ್ ಇದೆ ಸರ್, ಪ್ರತಿಯೊಂದಕ್ಕೂ ಸೋರ್ಸ್ ಇದೆ. ಈ ಟೈಮಲ್ಲೇ ನಾವು ಎಸ್ಸೆನೂ ಕೂಡ ಮುಗಿಸ್ಕೋಬೇಕಾಗುತ್ತೆ, ಅಟ್ಲೀಸ್ಟ್ ಒಂದು 50%. ಯಾವಾಗ? ಜೂನ್ ಇಂದ ಜಾನ್ವರಿಗೆ. ಕನ್ನಡದಲ್ಲಿ ಬರೀಬಹುದು, ನೀವು ಎಸ್ಸೆನೂ ಕೂಡ ಕನ್ನಡದಲ್ಲಿ ಬರೀಬಹುದು. ಬಟ್ ನಾನ್ ಸಜೆಷನ್ ಇಂಗ್ಲಿಷ್ ಸೋರ್ಸ್ ಅನ್ನ ಓದಿ. ಯಾರಾದ್ರೂ ಲೇಟಾಗಿ ಜಾಯ್ನ್ ಆಗಿದ್ರೆ ದಯವಿಟ್ಟು ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನ ನೋಡ್ಕೊಳ್ಳಿ ವಿಡಿಯೋ. ಮಧ್ಯಕ್ಕೆ ಬಂದಿದ್ರೆ ಅರ್ಥ ಆಗಿರಲ್ಲೇನು. ಸೊ ಏನು ಡೌಟ್ಸ್ ಇಲ್ಲ ಅಲ್ವಾ? ಹೊಡ್ಬೋದಾ ನಾನು? ನೆಕ್ಸ್ಟ್ FD ಅವ್ರಿಗೆ ಕ್ಲಾಸ್ ಮಾಡ್ಬೇಕು. ಸೊ ಎಸ್, ಡೆಫಿನೆಟ್ಲಿ ಇದೆ. GSಗೆ ಸ್ಪೆಸಿಫಿಕಲಿ ಸಿಲೆಬಸ್, ಕಂಪ್ಲೀಟ್ ಡೀಟೇಲ್ಡ್ ಸಿಲೆಬಸ್ ಇದೆ. ಎಲ್ಲದಕ್ಕೂ ಒಂದೊಂದು ಆಥರ್ ಬುಕ್ಸ್ ಕೂಡ ಇದೆ. ಮೈನ್ಸ್ ಅಂತೂ ಕಂಪ್ಲೀಟ್ ಸಿಲೆಬಸ್ ಇದೆ. ಎಸ್, ಬೆಸ್ಟ್ ಕನ್ನಡ ಸಾಹಿತ್ಯ ಆಪ್ಷನಲ್ ಬೆಸ್ಟ್ ಸರ್, ಬೆಸ್ಟ್, ಒನ್ ಆಫ್ ದ ಬೆಸ್ಟ್. ಯಾಕೆ ಗೊತ್ತಾ? ಇತ್ತೀಚೆಗೆ ಅವುಗಳು ರಿಸಲ್ಟ್ ಅನ್ನ ನೋಡ್ತಾ ಬಂದ್ರೆ ಕನ್ನಡ ಸಾಹಿತ್ಯ ಮತ್ತೆ ತಮಿಳ್ ಮತ್ತೆ ತೆಲುಗು ಈ ಸಾಹಿತ್ಯಕ್ಕೆ ಹೆಚ್ಚಿನ ರಿಸಲ್ಟ್ ಬರ್ತಾ ಇದೆ. ಮತ್ತೆ ಕೋಚಿಂಗ್ ಕೂಡ ಚೆನ್ನಾಗಿದೆ, ಟೆಸ್ಟ್ ಸೀರೀಸ್ ಕೂಡ ಸಿಗ್ತಾ ಇದೆ, ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಸೊ ಬೆಸ್ಟ್ ಅದು. ಎಸ್, ನಾನು CSET ಕೋರ್ಸ್ ಮಾಡಿಸ್ತೀನಿ, ಡೋಂಟ್ ವರಿ. 2026 ಏನು ಅಟೆಂಪ್ಟ್ ಕೊಡ್ತಿರಲ್ವಾ, ಅರೌಂಡ್ ನಿಮಗೆ ನವೆಂಬರ್ ಡಿಸೆಂಬರ್ ಅಲ್ಲಿ CSET ಕೋರ್ಸ್ ಅನ್ನ ಮಾಡಿಸ್ತೀನಿ, ಡೋಂಟ್ ವರಿ. ನಮ್ಮ ಕೋರ್ಸಸ್ ಗೊತ್ತಲ್ಲ, ತುಂಬಾ ಕಡಿಮೆ ಬೆಲೆಗೆ ಇರುತ್ತೆ. ಒಂದು 2-3 ಬಿರಿಯಾನಿ ತಿನ್ನೋ ರೇಟಲ್ಲಿ ಇರ್ತೀವಿ ಅಷ್ಟೇ, ತಲೆಗೆಡಿಸ್ಕೋಬೇಡಿ. SI ಬಗ್ಗೆ ಸ್ಟ್ರಾಟಜಿ ವಿಡಿಯೋ ಮಾಡಿ ಸರ್. ನಾನು ಅದರಲ್ಲಿ ಗುಡ್ ಇಲ್ಲ ಸರ್, ಅಂದ್ರೆ ನಾನು ಅಷ್ಟು ಪರ್ಫೆಕ್ಟ್ ಇಲ್ಲ. ನೋಡೋಣ, ಯಾರಾದ್ರೂ ಕರ್ಸ್ಕೊಂಡ್ಬಂದು SL ಯಾರಾದ್ರೂ IAS ಸ್ಕೋರ್ ಮಾಡಿದ್ರೆ ಅವ್ರ ಹತ್ರ ನಿಮಗೆ ಮಾಡಿಸ್ತೀನಿ, ಇಲ್ಲ SI ಟೀಚರ್ ಹತ್ರ ಮಾಡಿಸ್ತೀನಿ. ಸರ್, ನಾನಿನ್ನ ಫೌಂಡೇಶನ್ ಕಂಪ್ಲೀಟ್ ಮಾಡಿಲ್ಲ, ವಾಟ್ ಶುಡ್ ಐ ಡೂ? ನಮ್ಮ ಫೌಂಡೇಶನ್ ಕೋರ್ಸಿಗೆ ಜಾಯ್ನ್ ಆಗಿ, ನಮ್ಮ ಮೆಂಟರ್ಶಿಪ್ ಜಾಯ್ನ್ ಆಗಿ ನಾವು ನೋಡ್ಕೋತೀವಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲ ಸರ್, ನಾನು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂದ್ರೆ ಫಸ್ಟ್ ಫೌಂಡೇಶನ್ ಮುಗಿಸಿ ದೆನ್ ಮೈನ್ಸಿಗೆ ಬನ್ನಿ. ಎಸ್, ಬುಕ್ ಲಿಸ್ಟ್ ನಾನು ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ನಾನು ಹೇಳ್ತೀನಿ, ಬುಕ್ ಲಿಸ್ಟ್ ನಾನು ಹೇಳ್ತೀನಿ. ಒನ್ ಬೈ ಒನ್ ನಾನು ಸ್ಟ್ರಾಟಜಿ ವಿಡಿಯೋನು ಮಾಡ್ತಾ ಇರ್ತೀನಿ. ಎಸ್, ಆಂಥ್ರೋಪಾಲಜಿ ಆಪ್ಷನ್ ಕೂಡ ಗುಡ್, ತೊಂದರೆ ಇಲ್ಲ, ತಗೋಬಹುದು. ಅರೌಂಡ್ 8% ಇದೆ ಅದು ರಿಸಲ್ಟ್.
ಕನ್ನಡದಲ್ಲೇ ಕೋಚಿಂಗ್ ಕೊಡ್ತೀವಿ, ಕನ್ನಡ ಸೋರ್ಸ್ ಓದ್ತೀವಿ, ದಯವಿಟ್ಟು ಆ ಟ್ರ್ಯಾಪಲ್ಲಿ ಹೋಗ್ಬೇಡಿ. ಇಂಗ್ಲೀಷ್ ಸೋರ್ಸ್ ನಾವು ಓದಲೇಬೇಕಾಗುತ್ತೆ. ನಾನೇ ನಾಳೆ ಹೇಳಿದ್ರು ಕೂಡ ಬರಬೇಡಿ. ಕ್ಲಿಯರ್? ಓಕೆ, ಬಾಯ್, ಟೇಕ್ ಕೇರ್. ಒಂದು 10 to 15 ಮಿನಿಟ್ FDS ಸ್ಟೂಡೆಂಟ್ಸ್ ಕ್ಲಾಸ್ ಅನ್ನ ಮಾಡ್ತೀನಿ. ಬಾಯ್.